दस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकम्। वन्देऽहं श्रीगुरो श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च नमो विष्णुपादाय कृष्णपृष्ठाय भूतले श्रीमते भक्तिवेदान्तस्वामिन्निति नामिने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशधारिणे नमो महावदान्याय कृष्णप्रेमप्रदायते कृष्णाय कृष्णचैतन्यनाम्ने गौरतिसे नमः। हे कृष्णकरुणा सिन्धो दीनबन्धो जगत्पते गोपेश गोपिका कान्त राधा कान्त नमोऽस्तुते तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्त वृंद हरे कृष्णा कृष्ण कृष्ण हरे 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 राम 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 हरे हरे। राधे कृष्ण। हरे कृष्णा प्रभु जी। हरे कृष्णा। हरे कृष्ण प्रभु जी, दंडवत प्रणाम। हरे कृष्ण जी, दंडवत प्रणाम। ಸೊ ಇವತ್ತು ನಾವು 4ನೇ ಸ್ಕಂದದ 23ನೇ ಅಧ್ಯಾಯ. ಈ ಅಧ್ಯಾಯದ ಹೆಸರು ಭಗವದ್ಧಾಮಕ್ಕೆ ಹಿಂತಿರುಗಿದ ಋತು ಮಹಾರಾಜ. ಋತು ಮಹಾರಾಜ್ ಗೋಸ್ ಬ್ಯಾಕ್ ಹೋಮ್ ಬ್ಯಾಕ್ ಟು ಗಾಡ್. ಈ ಅಧ್ಯಾಯದಲ್ಲಿ ಮುಖ್ಯವಾಗಿ 4 ಭಾಗಗಳಿವೆ. ಫಸ್ಟ್ ಭಾಗದಲ್ಲಿ ಪೃಥುವಿನ ವಾನಪ್ರಸ್ಥ ಜೀವನ, ತಪಸ್ಸು ಹಾಗೂ ಅವರ ನಿರ್ಗಮನ, ಅವರು ಹೇಗೆ ಮೋಕ್ಷವನ್ನು ಪಡೆದರು ಅನ್ನೋದನ್ನ ತಿಳ್ಕೊಳ್ಳೋಣ. ನಂತರ 2ನೇ ಭಾಗದಲ್ಲಿ ಅರ್ಚಿ, ಋತುವಿನ ಹೆಂಡತಿ ಅರ್ಚಿ, ಋತುವಿನ ಅಂತ್ಯಕ್ರಿಯೆಯ ವಿಧಿವಿಧಾನಗಳನ್ನು ನಿರ್ವಹಿಸುತ್ತಾಳೆ ಮತ್ತು ಅಗ್ನಿಯಲ್ಲಿ ಪ್ರವೇಶಿಸುತ್ತಾಳೆ, ಸಹಮರಣ. ಸೊ ಗಂಡನ ಜೊತೆ ಅವಳು ಕೂಡ ಸಹಮರಣವನ್ನು ಹೊಂದುತ್ತಾಳೆ. ನಂತರ ದೇವತಾ ಸ್ತ್ರೀಯರು ಅರ್ಚಿಯನ್ನು ಪ್ರಶಂಸಿಸುತ್ತಾರೆ. ಸೊ ದೇವತೆಗಳೆಲ್ಲ ಬಂದು ನೋಡ್ತಾ ಇದ್ರು ಈ ದೃಶ್ಯವನ್ನ. ಸೊ ಅರ್ಚಿಯ ಒಳ್ಳೆ ಗುಣಗಳನ್ನು ನೋಡಿ, ಪತಿವ್ರತ ಧರ್ಮವನ್ನು ಆಚರಿಸೋದನ್ನು ನೋಡಿ ಅವರು ಸ್ತುತಿ ಮಾಡ್ತಾರೆ, ಪ್ರಶಂಸೆ ಮಾಡ್ತಾರೆ. ನಂತರ ಋತು ಮಹಾರಾಜರ ಕಥೆಯನ್ನ, ಲೀಲೆಯನ್ನ ಕೇಳುವುದರಿಂದ ಏನು ಲಾಭ, ಏನು ಫಲ, ಆ ಫಲಶ್ರುತಿಯನ್ನ ಅಂತಿಮವಾಗಿ ಹೇಳಿದ್ದಾರೆ. ಓಕೆ, ಸೊ ಈ 4 ಭಾಗಗಳನ್ನ ನಾವು ಇವತ್ತು ನೋಡೋಣ. ಸೊ ಮುಖ್ಯವಾದ ಒಂದು ಭಾಗ ಏನಂದ್ರೆ, ಪೃಥು ಹೇಗೆ ಅವರು ಮುಕ್ತಿಯನ್ನ ಪಡೆದ್ರು, ಹೇಗೆ ದೇಹದ ಬಂಧನದಿಂದ ಅವರು ವಿಮುಕ್ತರಾದರು ಅನ್ನೋದ್ರ ಬಗ್ಗೆ ತುಂಬಾ ವಿವರವಾಗಿ ಇಲ್ಲಿ ಹೇಳಿದ್ದಾರೆ. ರೈಟ್. ಸೊ ನಾವು ಈ ಜಗತ್ತಿಗೆ ಬಂದಿದ್ದೀವಿ, ದೇವರನ್ನ ಮರೆತು ಇಲ್ಲಿ ಬಂದಿದ್ದೀವಿ. ಸೊ ಭೌತಿಕ ಬಂಧನದಲ್ಲಿ ಸಿಲುಕಿದ್ದೀವಿ. ಸೊ ಈ ಬಂಧನದಿಂದ ಹೇಗೆ ಮುಕ್ತಿಯನ್ನ ಪಡಿಬೇಕು ಅನ್ನೋದನ್ನ ಪೃಥು ಮಹಾರಾಜರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಅವರು ತೋರಿಸಿದಂತಹ ಮಾರ್ಗದಲ್ಲಿ ನಾವು ನಡೆದಾಗ ನಮಗೂ ಕೂಡ ಮುಕ್ತಿ ದೊರಕುತ್ತೆ. ಸೊ ಅವರು ಸೊ ಜೀವಾತ್ಮ ಭಗವಂತನನ್ನ ಮರೆತು ಭೂಮಿಗೆ ಬಂದಾಗ ಈ ಭೌತಿಕ ದೇಹದ ಜೊತೆಗೆ ಮತ್ತೆ ಸಂಬಂಧಗಳ ಜೊತೆಗೆ ಆಸಕ್ತನಾಗ್ತಾನೆ. ಈ ಸಂಬಂಧಗಳನ್ನ ಮತ್ತೆ ಭೌತಿಕ ದೇಹದ ಮೇಲಿರುವ ಆಸಕ್ತಿಯನ್ನ ಹೇಗೆ ಬಿಡಬೇಕು, ಹೇಗೆ ನಿವೃತ್ತರಾಗಬೇಕು ಅನ್ನೋದನ್ನ ಋತು ಮಹಾರಾಜರು ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ವಾನಪ್ರಸ್ಥ ಜೀವನದ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಸೊ ಪೃಥುವಿನ ವಾನಪ್ರಸ್ಥ ಜೀವನದ ಬಗ್ಗೆ ನಾವೀಗ ವಿವರವಾಗಿ ನೋಡೋಣ. ಸೊ ಭಾಗವತದ 23ನೇ ಅಧ್ಯಾಯ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ.
ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇ. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೀ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಮೈತ್ರೇಯ ಉವಾಚ. ಮೈತ್ರೇಯ ಮುನಿಗಳು ಆ ಕಥೆಯನ್ನು ಮುಂದುವರಿಸ್ತಾ ಇದ್ದಾರೆ. ದೃಷ್ಟ್ವಾತ್ಮನಾಂ ಪ್ರವಯಸಂ ಏಕದಾ ವೈನ್ಯ ಆತ್ಮವಾನ್ ಆತ್ಮನಾ ವರ್ಧಿತಾಶೇಷ ಸ್ವಾನುಸರ್ಗ ಪ್ರಜಾಪತಿಃ ಜಗತಸ್ತಸ್ತುಷಶ್ಚಾಪಿ ವೃತ್ಯುದೋ ಧರ್ಮಭೃತ್ಸತಾಂ ನಿಷ್ಪಾದಿತೇಶ್ವರಾದೇಶೋ ಯದರ್ಥಂ ಇಹ ಜನ್ನಿವಾನ್ ಆತ್ಮಜೇಷಾತ್ಮಜಾಮ್ಯಸ್ಯ ವಿರಹಾದುರುದತೀಮಿವ ಪ್ರಜಾಸು ವಿಮನಸ್ಸು ಏಕಃ ಸ ದಾರೋ ಅಗಾತ್ ತಪೋವನಂ. ಓಕೆ, ಗಾಯತ್ರಿ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಜೀವನದ ಕೊನೆಯ ಹಂತದಲ್ಲಿ ತನಗೆ ವಯಸ್ಸಾಗುತ್ತಿದ್ದುದನ್ನು ನೋಡಿ ಮಹಾತ್ಮನು, ಚಕ್ರವರ್ತಿಯೂ ಆದ ಪೃಥು ಮಹಾರಾಜನು ಸ್ಥಾವರ ಜಂಗಮ ರೂಪವಾದ ಜಗತ್ತಿಗೆ ತಾನು ಸಂಗ್ರಹಿಸಿದ ಸಂಪತ್ತೆಲ್ಲವನ್ನು ಹಂಚಿದನು. ಪ್ರತಿಯೊಬ್ಬರಿಗೂ ಧರ್ಮದ ಪ್ರಕಾರ ಜೀವನಾಧಾರವನ್ನು ವ್ಯವಸ್ಥೆ ಮಾಡಿದನು. ದೇವೋತ್ತಮ ಪರಮಪುರುಷನ ಆಜ್ಞಾಪಾಲನೆ ಮಾಡಿ ಭಗವಂತನ ಸಂಪೂರ್ಣ ಸಹಯೋಗದೊಂದಿಗೆ ತನ್ನ ಪುತ್ರರನ್ನು ತನ್ನ ಪುತ್ರಿಯಂತಿದ್ದ ಭೂಮಿಗೆ ಅರ್ಪಿಸಿದನು. ಅನಂತರ ಪೃಥು ಮಹಾರಾಜನು ಪ್ರಜೆಗಳನ್ನು ಬಿಟ್ಟು ಒಬ್ಬನೇ ತನ್ನ ಪತ್ನಿಯೊಡಗೂಡಿ ಉಗ್ರ ತಪಸ್ಸನ್ನಾಚರಿಸಲು ಕಾಡಿಗೆ ಹೊರಟನು. ಆಗ ಪ್ರಜೆಗಳು ರಾಜನ ವಿಯೋಗದಿಂದ ಅಳುತ್ತಾ ಗೋಳಾಡುತ್ತಿದ್ದರು. ಪೃಥು ಮಹಾರಾಜರು ಆಕ್ಚುಲಿ ಎಲ್ಲರಿಗೂ ವಯಸ್ಸಾಗುತ್ತಾರೆ. ಪೃಥು ಮಹಾರಾಜರು ವಯಸ್ಸಾಯಿತು. ಆಕ್ಚುಲಿ ಪೃಥು ಮಹಾರಾಜ ಸಾಕ್ಷಾತ್ ಶಕ್ತಾವೇಶ ಅವತಾರ, ಭಗವಂತನ ಅವತಾರ. ಆದ್ರೂ ಕೂಡ ನಮಗೆ ಪಾಠವನ್ನು ಕಲಿಸ್ತಾ ಇದ್ದಾರೆ. ರೈಟ್. ಅಪನೇ ಆಚಾರ್ಯ ಪ್ರಭು ಸಬರ ಶಿಖಾಯ್. ಕೃಷ್ಣ ಸ್ವಯಂ ಖುದ್ದಾಗಿ ಆಚರಣೆಯನ್ನು ಮಾಡಿ ನಮಗೆಲ್ಲ ಪಾಠ ಕಲಿಸ್ತಾನೆ. ಸೊ ಇಲ್ಲಿ ಪೃಥು ಮಹಾರಾಜರು ಅವರಿಗೆ ವಯಸ್ಸಾದಾಗ ಅವರು ಮನೆಯನ್ನ ಬಿಡೋದಕ್ಕೆ ಸಿದ್ಧರಾಗ್ತಾರೆ. ರೈಟ್. ಸೊ ದಿಸ್ ಕಾಲ್ಡ್ ವನಪ್ರಸ್ಥಾನ, ಕಾಡಿಗೆ ಹೋಗೋದು. ಸೊ ಈಗಿನ ಕಾಲದಲ್ಲಿ ಕಾಡಿಗೆ ಹೋಗೋ ಪದ್ಧತಿನೇ ನಿಂತೋಗಿದೆ, ಯಾರು ಹೋಗೋದಿಲ್ಲ. ರೈಟ್. ಸೊ ದೇ ಬಿಕಮ್ ಅಟ್ಯಾಚ್ ಟು ದೇರ್ ಹೋಮ್. ಆದ್ರೆ ಹಿಂದಿನ ಕಾಲದಲ್ಲಿ ಹೇಗಿತ್ತಂದ್ರೆ ಪದ್ಧತಿ, ವಯಸ್ಸಾದ್ಮೇಲೆ ಮನೆ ಬಿಟ್ಟು ವಾನಪ್ರಸ್ಥ ಅಂದ್ರೆ ಕಾಡಿಗೆ ಹೋಗ್ತಾ ಇದ್ರು. ಪಂಚಶೋರ್ಧ್ವಂ ವನಂ ವ್ರಜೇತ್. 50 ವರ್ಷದ ಮೇಲೆ ಮನೆಯಲ್ಲಿ ಇರೋಂಗಿಲ್ಲ, ಅವರು ಕಾಡಿಗೆ ಹೋಗ್ಬೇಕು. ಕಾಡಲ್ಲಿ ಏನ್ ಮಾಡ್ಬೇಕು? ತಪಸ್ಸನ್ನ ಮಾಡ್ಬೇಕು. ತಪಃ, ಸ್ವಾಧ್ಯಾಯ ಇದನ್ನೆಲ್ಲ ಮಾಡ್ಬೇಕು. ಹಾಗೇನಾಗುತ್ತೆ, ಅವರು ಆತ್ಮ ಸಾಕ್ಷಾತ್ಕಾರವನ್ನ ಪಡೆದುಕೊಳ್ಳಬಹುದು. ಸೊ ದ ಫಸ್ಟ್ ಪಾರ್ಟ್ ಆಫ್ ಲೈಫ್ ಇಸ್ ಬ್ರಹ್ಮಚಾರಿ ಲೈಫ್. ಜೀವನದ ಮೊದಲ ಹಂತ ಬ್ರಹ್ಮಚಾರ್ಯ, ಎರಡನೇ ಹಂತ ಗೃಹಸ್ಥ ಜೀವನ, ಮೂರನೇ ಹಂತ ವಾನಪ್ರಸ್ಥ ಜೀವನ. ಸೊ ಬ್ರಹ್ಮಚರ್ಯ ಆಶ್ರಮದಲ್ಲಿ ತಪಸ್ಸು, ಸ್ವಾಧ್ಯಾಯವನ್ನು ಮಾಡಬೇಕು. ಗೃಹಸ್ಥ ಜೀವನದಲ್ಲಿ ಅವರು ಭೌತಿಕ ಕಾರ್ಯಗಳಲ್ಲಿ ತೊಡಗಿ ಕುಟುಂಬ, ಮಕ್ಕಳು ಇವರ ಪೋಷಣೆಯನ್ನು ಮಾಡಬೇಕು. ಸಾಮಾಜಿಕ ಕಾರ್ಯಗಳನ್ನೆಲ್ಲ, ಕೌಟುಂಬಿಕ ಕಾರ್ಯಗಳನ್ನೆಲ್ಲ ಅವರು ಮಾಡಬೇಕು. ನಂತರ ಎಲ್ಲ ತಮ್ಮ ಆಸೆಗಳನ್ನೆಲ್ಲ ಪೂರೈಸ್ಕೋಬೇಕು. ನಂತರ ನಿವೃತ್ತರಾಗಬೇಕು. ನಿವೃತ್ತಿ ಅಂದ್ರೆ ಕೇವಲ ವೃತ್ತಿಯಿಂದ ನಿವೃತ್ತಿ ಅಲ್ಲ, ಸಕಲ ಭೌತಿಕ ಚಟುವಟಿಕೆಗಳಿಂದ ನಿವೃತ್ತಿ. ದಟ್ಸ್ ಕಾಲ್ಡ್ ನಿವೃತ್ತ ಜೀವನ, ವಾನಪ್ರಸ್ಥ ಜೀವನ. ಸೊ ಪೃಥು ಮಹಾರಾಜರು ಕಾಡಿಗೆ ಹೋಗಕ್ಕೆ ಸಿದ್ಧರಾಗ್ತಾರೆ. ತಮ್ಮ ಮಕ್ಕಳನ್ನೆಲ್ಲ ಭೂಮಿಗೆ ಒಪ್ಪಿಸ್ತಾರೆ, ರಾಜರಾಗಿ ಮಾಡ್ತಾರೆ. ನಂತರ ತಮ್ಮ ಪ್ರಜೆಗಳಿಗೆ ಏನೇನು ಅನುಕೂಲಗಳು ಬೇಕಿತ್ತು ಅದನ್ನೆಲ್ಲ ಒದಗಿಸಿ ಅವರಿಗೆ ಕಾಡಿಗೆ ಹೋಗಿ ಸಿದ್ಧರಾಗಿದ್ದಾರೆ. ಸದಾರ, ಕೇವಲ ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾರೆ, ಮತ್ತೆ ಯಾರನ್ನು ಕರ್ಕೊಂಡು ಹೋಗೋದಿಲ್ಲ. ಸೊ ವಾನಪ್ರಸ್ಥ ಜೀವನದಲ್ಲಿ ಹೆಂಡತಿ ಜೊತೆ ಒಟ್ಟಿಗೆ ಇರಬಹುದು, ಆದ್ರೆ ಇಬ್ರು ಒಟ್ಟಿಗೆ ಸೇರಿ ಕೃಷ್ಣ ಪ್ರಜ್ಞೆಯನ್ನ, ಭಕ್ತಿ ಸೇವೆಯನ್ನ ಮಾಡ್ತಾರೆ. ರೈಟ್. ಭೌತಿಕ ಚಟುವಟಿಕೆಗಳನ್ನ ಮಾಡೋದಿಲ್ಲ. ಸೊ ದಟ್ ಈಸ್ ವಾನಪ್ರಸ್ಥ ಜೀವನ. ಸೊ ಪೃಥು ಮಹಾರಾಜರು ಕಾಡಿಗೆ ಹೋಗೋದನ್ನ ನೋಡಿ ಎಲ್ಲರೂ ಅಳ್ತಾ ಇದ್ದಾರೆ. ಪ್ರಜೆಗಳೆಲ್ಲ
ಅಳ್ತಾ ಇದ್ದಾರೆ, ಯಾಕಂದ್ರೆ ತುಂಬಾ ದುಃಖ ಆಗ್ತಾ ಇದೆ, ಇಂಥ ಒಳ್ಳೆ ರಾಜ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದಾನೆ ಅಂತ. ಆದ್ರೆ ಯಾರು ತಡೆಗಟ್ಟಲಿಲ್ಲ. ಇಸ್ ದ ಪಾಯಿಂಟ್. ಯಾರು ಅವರನ್ನ ನಿಲ್ಲಿಸಲಿಲ್ಲ, ಯಾಕಂದ್ರೆ ಅವ್ರಿಗೂ ಗೊತ್ತು ಋತು ಮಹಾರಾಜರ ಇದೊಂದು ನಿರ್ಧಾರ, ಎಲ್ಲರಿಗೂ ಮೃತ್ಯುಕಾಲ ಬರುತ್ತೆ, ವಯಸ್ಸಾಗುತ್ತೆ. ಸೊ ಆ ಒಂದು ಉದಾಹರಣೆಯನ್ನ ಸ್ಥಾಪಿಸೋದಿಕ್ಕೆ ಪೃಥು ಮಹಾರಾಜರು ಹೊರಟಿದ್ದಾರೆ ಅಂತ ಅವರಿಗೆ ಗೊತ್ತಿತ್ತು. ಸೊ ಅದಕ್ಕೆ ಅವರನ್ನು ತಡೆಗಟ್ಟಲಿಲ್ಲ. ಆದ್ರೆ ಅವರ ವಿರಹದಿಂದ ಅವರಿಗೆ ತುಂಬಾ ದುಃಖ ಕೂಡ ಆಗ್ತಾ ಇತ್ತು. ಸೊ ಪೃಥು ಮಹಾರಾಜರು ಕಾಡಿಗೆ ಹೋಗ್ತಾರೆ. ನಂತರ ಏನಾಯ್ತು? ತತ್ರಾಪಿ ಅದಾಭ್ಯ ನಿಯಮೋ ವೈಖಾನಸ ಸುಸಮ್ಮತೆ ಆರಬ್ಧ ಉಗ್ರ ತಪಸಿ ಯಥಾ ಸ್ವವಿಜಯೇ ಪುರಾ. ಪ್ರಭಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ. ಗೃಹಸ್ಥಾಶ್ರಮದಿಂದ ನಿವೃತ್ತಿ ಹೊಂದಿದ ಮೇಲೆ ಋತು ಮಹಾರಾಜನು ವಾನಪ್ರಸ್ಥಾಶ್ರಮದ ವಿಧಿ ವಿಧಾನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಕಠೋರ ತಪಸ್ಸನ್ನಾಚರಿಸಿದನು. ಅವನು ಹಿಂದೆ ಎಷ್ಟೋ ಶ್ರದ್ಧೆಯಿಂದ ಆಳ್ವಿಕೆಯನ್ನು ದಿಗ್ವಿಜಯವನ್ನು ಮಾಡಿದನು, ಅಷ್ಟೇ ಶ್ರದ್ಧೆಯಿಂದ ಈ ತಪಸ್ಸನ್ನು ಆಚರಿಸಿದನು. ಹರೇ ಕೃಷ್ಣ. ಉಗ್ರ ತಪಸ್ಸಿ ಯಥಾ ಸ್ವವಿಜಯೇ ಪುರ. ಹಿಂದಿನ ಕಾಲದಲ್ಲಿ ಎಷ್ಟು ತೀವ್ರವಾಗಿ ಯುದ್ಧ ಮಾಡಿ ಗೆದ್ದಿತಾ ಇದ್ರು, ಅದೇ ರೀತಿ ತೀವ್ರವಾಗಿ ತಪಸ್ಸನ್ನ ಮಾಡ್ತಾ ಇದ್ರು, ಕಠೋರ ತಪಸ್ಸನ್ನ ಆಚರಣೆ ಮಾಡ್ತಾ ಇದ್ರು. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದ್ರೆ ತುಂಬಾ ಗಂಭೀರವಾಗಿ ಅವರು ತಪಸ್ಸನ್ನ ಮಾಡ್ತಾ ಇದ್ರು ಅಂತ. ಧ್ರುವ ಮಹಾರಾಜರು ಅವ್ರ ಉದಾಹರಣೆ ತಗೊಳ್ಳಿ. ಧ್ರುವ ಮಹಾರಾಜರು ಕೂಡ ಕಾಡಿಗೆ ಹೋದಾಗ ತುಂಬಾ ಕಠೋರ ತಪಸ್ಸನ್ನ ಮಾಡ್ತಾರೆ. ಮೊದಲು ಕೇವಲ ಹಣ್ಣುಗಳನ್ನು ತಿಂತಾ ಇದ್ರು, ನಂತರ ಎಲೆಗಳನ್ನು ತಿಂತಾ ಇದ್ರು, ಒಣಗಿದ ಎಲೆಯನ್ನು ತಿಂತಾ ಇದ್ರು, ಅದನ್ನು ಬಿಟ್ಟರು. ನೀರನ್ನು ಕುಡಿತಾ ಇದ್ರು, ಅದನ್ನು ಬಿಟ್ಟು ಕೇವಲ ಉಸಿರಾಡ್ತಾ ಇದ್ರು. ತಪಸ್ಸಿನ ಅಂತಿಮ ಹಂತದಲ್ಲಿ ಉಸಿರಾಡೋದನ್ನು ಕೂಡ ನಿಲ್ಲಿಸಿಬಿಡ್ತಾರೆ. ಸೊ ಅದೇ ರೀತಿ ತೀವ್ರವಾದ ತಪಸ್ಸನ್ನ ಮಾಡೋಕೆ ಹೊರಟಿದ್ದಾರೆ ಋತು ಮಹಾರಾಜರು. ಸೊ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ ಅವ್ರೇನು ತಿಂತ ಇದ್ರು ಅಂತ. ಕಂದಮೂಲ ಫಲಾಹಾರ ಶುಷ್ಕ ಪರ್ಣಾಶನ ಕ್ವಚಿತ್ ಅಭಕ್ಷ ಕತಿಚಿತ್ ಪಕ್ಷಾನ್ ವಾಯುಭಕ್ಷಸ್ತತಃ ಪರಂ. ಕ್ಯಾ ತಪ್ಪ ಪ್ರಭುಜಿ? ಹರೇ ಕೃಷ್ಣ ಪ್ರಭುಜಿ, ತಪೋವನದಲ್ಲಿ ಋತು ಮಹಾರಾಜನು ಕೆಲವು ಕಂದಮೂಲ ಫಲಗಳನ್ನು, ಕೆಲವು ವೇಳೆ ತರಗೆಲೆಗಳನ್ನು ತಿನ್ನುತ್ತಿದ್ದನು. ಕೆಲವು ವಾರಗಳ ಕಾಲ ಅವನು ಬರಿಯ ನೀರನ್ನು ಕುಡಿದು ಬದುಕಿದ್ದನು. ಕೊನೆಗೆ ಕೇವಲ ಗಾಳಿ ಕುಡಿದು ಬದುಕಿದ್ದನು. ಹರೇ ಕೃಷ್ಣ ಪ್ರಭುಜಿ. ನೋಡಿ, ತಪಸ್ಸು ತೀವ್ರವಾಗ್ತಾ ಇದೆ, ರೈಟ್? ಸೊ ಕಂದಮೂಲ, ನಂತರ ಏನಂತಾರೆ, ಬರೀ ನೀರು, ನಂತರ ಬರೀ ಗಾಳಿ. ಸೊ ಈ ರೀತಿ ತಪಸ್ಸನ್ನ ತೀವ್ರಗೊಳಿಸ್ತಾ ಇದ್ರು. ಸೊ ಕಾಡಲ್ಲಿ ಹೋಗಿ ಆಪುಲೆಂಟ್ಲಿ ತಿನ್ಬಾರ್ದು. ಕೆಲವರು ಇರ್ತಾರೆ ಸನ್ಯಾಸಿಗಳು, ಏನಂತಾರೆ, ಮನೆ ಬಿಟ್ಟು ಕಾಡಿಗೆ ಹೋಗ್ತಾ ಇದಾರೆ, ಕಾಡಲ್ಲಿ ಕೂಡ ಊರಿನಿಂದ ಟಿಫಿನ್ ಬರುತ್ತೆ, ಟಿಫಿನ್ ತಿಂತಾರೆ. ಆ ರೀತಿ ಮಾಡಬಾರ್ದು ಅಂತಾರೆ. ಸೊ ಪ್ರಭುಪಾದರು ಹೇಳ್ತಾರೆ ಅಲ್ಲಿ, ರೈಟ್, ಆಸ್ ಸೂನ್ ಆಸ್ ಒನ್ ಟೇಕ್ಸ್ ಎ ಹೋಟೆಲ್ ಇನ್ ದ ಫಾರೆಸ್ಟ್ ಯು ಮಸ್ಟ್ ಈಟ್ ಓನ್ಲಿ ರೂಟ್ಸ್. ಕಾಡಲ್ಲಿ ಇರುವಂತಹ ಒಂದು ವ್ರತವನ್ನು ತಗೊಂಡಾಗ ಅವರು ಕೇವಲ ಕಂದಮೂಲಗಳನ್ನು ತಿನ್ಬೇಕು ಅಂತ, ರೈಟ್? ಸೊ ಅಥವಾ ಒಣಗಿದ ಎಲೆ ಅಥವಾ ನಿಸರ್ಗದಲ್ಲಿ ಏನ್ ದೊರಕುತ್ತೋ ಅದನ್ನ ಮಾತ್ರ ಸ್ವೀಕರಿಸಬೇಕು, ನೀರನ್ನ ಕುಡಿಯಬಹುದು, ಈ ರೀತಿ. ಸೊ ಶಿಲ ರೂಪ ಗೋಸ್ವಾಮಿ, ಶಿಲ ಸನಾತನ ಗೋಸ್ವಾಮಿ, ಷಡ್ಗೋಸ್ವಾಮಿಯವರು ಎಲ್ಲರೂ ತ್ಯಕ್ವಾ ದೂರ್ಣಮಶೇಷ ಮಂಡಲಪತಿ ಶ್ರೇಣಿಂ ಸದಾ ತುಚ್ಛವತ್ ಭೂತ್ವಾ ದೀನ ಗಣೇಶ ಕೌ ಕರುಣೆಯ ಕೌಪೀನ ಕಂಠಾಶ್ರಿತೌ. ಸ್ವರೂಪ ಸನಾತನ ಗೋಸ್ವಾಮಿ ಕೂಡ ತಮ್ಮ ಐಶ್ವರ್ಯವನ್ನೆಲ್ಲ ಬಿಟ್ಟು, ಅವರು ಮಂತ್ರಿಗಳಾಗಿದ್ರು ನಾವು ಹುಸೇನ್ ಶಾನ ರಾಜ್ಯದಲ್ಲಿ, ಅದನ್ನೆಲ್ಲ ಬಿಟ್ಟು ಸಂಪತ್ತನ್ನೆಲ್ಲ ದಾನ ಮಾಡಿ ಕೇವಲ ಒಂದು ಕೌಪಿನ ಧರಿಸಿ ಅವರು ಬೃಂದಾವನಕ್ಕೆ ಬಂದು ಬೃಂದಾವನದಲ್ಲಿ ಗಿಡ ಮರಗಳ ಕೆಳಗಡೆ ಅವರು ವಾಸ ಮಾಡ್ತಾ ಇದ್ರು. ಅಷ್ಟು ತೀವ್ರವಾದ ತಪಸ್ಸನ್ನ ಮಾಡ್ತಾ ಇದ್ರು. ಸೊ ಅವರು ಇಂದ್ರಿಯ ಭೋಗ ಮಾಡ್ತಾ ಇರ್ಲಿಲ್ಲ. ಸೊ ಪ್ರಭುಪಾದರು ಹೇಳ್ತಾರೆ, ಒಂದು ನಾವು ಅಫ್ಕೋರ್ಸ್ ಮಹಾಭಕ್ತರಿದ್ದಾರೆ, ಶುದ್ಧ ಭಕ್ತರಿದ್ದಾರೆ, ಆದ್ರೆ ಅವರ ನಕಲು ಮಾಡಕ್ ಹೋಗ್ಬಾರ್ದು ಅಂತ. ಸೊ ಪ್ರಭುಪಾದರು ಉದಾಹರಣೆಗೆ ಹೇಳ್ತಾರೆ, ಕೆಲವರು ವೃಂದಾವನಕ್ಕೆ ಹೋಗ್ತಾರೆ, ಮನೆಯನ್ನು ಬಿಟ್ಟು
ವೃಂದಾವನಕ್ಕೆ ಹೋಗ್ತಾರೆ, ವೃಂದಾವನಲ್ಲಿ ತಪಸ್ ಮಾಡಕ್ ಹೋಗ್ತಾರೆ, ಆದ್ರೆ ಅಲ್ಲಿ ಏನೇನೋ ಮಾಡ್ಬಿಡ್ತಾರೆ. ಅನೈತಿಕ ಚಟುವಟಿಕೆಗಳನ್ನ ಮಾಡಿ ಇನ್ನೆಷ್ಟು ಪಾಪವನ್ನು ಹೆಚ್ಚಿಸಿಕೊಂಡು ಅವರು ಪತನವಾಗ್ತಾರೆ ಅಂತ ಪ್ರಭುಪಾದ್ ಹೇಳ್ತಾರೆ. ಸೊ ಪ್ರಭುಪಾದ್ರು ಏನ್ ಹೇಳ್ತಾರೆ, ಈ ಕಲಿಯುಗದಲ್ಲಿ ಕಾಡಿಗೆ ಹೋಗೋದು ಸಾಧ್ಯವಿಲ್ಲ. ಸೊ ಕಲಿಯುಗದಲ್ಲಿ ಏನ್ ಮಾಡ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಂಪೂರ್ಣವಾಗಿ ದೇವರ ಸೇವೆಯಲ್ಲಿ ತೊಡಗಬೇಕು. ಬೆಳಿಗ್ಗೆಯಿಂದ ರಾತ್ರಿಯವರು ಸೇವೆ ಮಾಡ್ತಾ ಇರಬೇಕು. ಅದು ವಾನಪ್ರಸ್ಥ ಜೀವನ. ಸೊ 50 ವರ್ಷ ಆದ್ಮೇಲೆ ಅಥವಾ ರಿಟೈರ್ಮೆಂಟ್ ಆದ್ಮೇಲೆ ಏನ್ ಮಾಡ್ಬೇಕು, ದೇವಸ್ಥಾನಕ್ಕೆ ಇಸ್ಕಾನ್ ಟೆಂಪಲ್ ಹೋಗಿ ಅಲ್ಲಿ ಪ್ರತಿನಿತ್ಯ ಸರ್ವಿಸ್ ಮಾಡಬೇಕು. ನಾವು ಇಸ್ಕಾನ್ ಕಲ್ಚರಲ್ ಸೆಂಟರ್ ಈಗ ಹೊಸ ಟೆಂಪಲ್ ಇನಾಗ್ರೇಟ್ ಆದ್ಮೇಲೆ ತುಂಬಾ ಜನ ಸೇವೆಗೆ ಬರ್ತಾ ಇದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಒನ್ ಡಿವೋಟಿ ಅವರು ವಯಸ್ಸಾಗಿದೆ, ಸುಮಾರು 75 ಇಯರ್ಸ್ ಓಲ್ಡ್. ಡೈಲಿ ಬರ್ತಾರೆ, ಬೆಳಿಗ್ಗೆ 10 ಗಂಟೆಗೆ ಬರ್ತಾರೆ, 1 ಗಂಟೆವರೆಗೂ ಚರಣಾಮೃತ ಕೊಡ್ತಾ ಇರ್ತಾರೆ, ಪ್ರಸಾದ ಕೊಡ್ತಾ ಇರ್ತಾರೆ. ಮತ್ತೆ ಸಾಯಂಕಾಲ ಬರ್ತಾರೆ 5-5:30, ಮತ್ತೆ ರಾತ್ರಿವರೆಗೂ ಅಲ್ಲಿದ್ದು ಚರಣಾಮೃತ ಕೊಡ್ತಾರೆ, ಪ್ರಸಾದ ಕೊಡ್ತಾರೆ, ಸರ್ವಿಸ್. ಸೊ ಅವರು ಸೇವೆಯಲ್ಲಿ ತೊಡಗಿದ್ದಾರೆ. ಅವ್ರ ಮಕ್ಕಳು ಕೂಡ ವೀಕೆಂಡ್ಸ್ ಅಲ್ಲಿ ಬಂದು ಸರ್ವಿಸ್ ಮಾಡ್ತಾರೆ. ಸೊ ಈ ರೀತಿ ಸಂಪೂರ್ಣವಾಗಿ ದೇವರ ಸೇವೆಯಲ್ಲಿ ತೊಡಗಬೇಕು. ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟು ಸರ್ವಿಸ್ ಅಲ್ಲಿ ತೊಡಗಬೇಕು ಅಂತ ಹೇಳ್ತಾರೆ, ರೈಟ್. ಇಲ್ಲಾಂದ್ರೆ ನಾವು ನೋಡ್ತೀವಿ, ಕೆಲವರು ವಯಸ್ಸಾದವರು ಗಾರ್ಡನ್ ಅಲ್ಲಿ ಕೂತ್ಕೊಂಡಿರ್ತಾರೆ, ಹರಟೆ ಹೊಡಿತಾರೆ. ಇವನ್ ಸಮ್ ಪೀಪಲ್ ಆರ್ ಅಡಿಕ್ಟೆಡ್ ಟು ಮೊಬೈಲ್ ಆಲ್ಸೋ, ರೈಟ್. ಮೊನ್ನೆ ಯಾರು ಹೇಳ್ತಾ ಇದ್ರು, ಪ್ರಭುಜಿ ಯುವಕರಷ್ಟೇ ಅಲ್ಲ, ವಯಸ್ಸಾದವರು ಕೂಡ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ಬರೀ ಮೊಬೈಲ್ ನೋಡ್ತಾ ಇರ್ತಾರೆ. ಸೊ ಅದ್ರ ಬದಲಾಗಿ ದೇವಸ್ಥಾನಕ್ಕೆ ಬಂದು ಹರಿಕಥೆ ಕೇಳುವುದು, ಕೃಷ್ಣ ಕೀರ್ತನೆ ಮಾಡುವುದು, ಮತ್ತೆ ಸೇವೆಯಲ್ಲಿ ತೊಡಗಬೇಕು. ಸೊ ದಿಸ್ ಇಸ್ ವಾಟ್ ಇಸ್ ಟೋಲ್ಡ್. ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಏನ್ ಹೇಳ್ತಾರೆ, ದೇವಸ್ಥಾನದಲ್ಲಿ ಇರಬೇಕು ಅಂತ. ದೇವಸ್ಥಾನದಲ್ಲಿ ಅಥವಾ ದೇವಸ್ಥಾನದ ಹತ್ತಿರ ಇದ್ದು ಸೇವೆಯಲ್ಲಿ ತೊಡಗಬೇಕು. ಸೊ ಯಾರು ರಿಟೈರ್ಮೆಂಟ್ ಆಗ್ತಾ ಇದ್ದೀರಾ ಅಥವಾ ರಿಟೈರ್ಮೆಂಟ್ ಪ್ಲಾನ್ ಮಾಡ್ಕೊಂತ ಇದ್ದೀರಾ, ಯು ಶುಡ್ ಮೇಕ್ ದಿಸ್ ಆಸ್ ಅ ಪ್ರಯಾರಿಟಿ. ದೇವಸ್ಥಾನದ ಹತ್ತಿರ ಬಂದು ದೇವರ ಸೇವೆ ಮಾಡುವಂತಹ ಒಂದು ಅವಕಾಶವನ್ನ ನಾವು ಪಡಿಬೇಕು. ಸೊ ವಿ ಶುಡ್ ಕಮ್ ಕ್ಲೋಸ್ ಟು ದ ಟೆಂಪಲ್ ಅಂಡ್ ಸರ್ವ್. ದಟ್ ಶುಡ್ ಬಿ ದ ರಿಟೈರ್ಮೆಂಟ್ ಪ್ಲಾನ್. ಓಕೆ. ಬಟ್ ಮನೆ ಬಿಡ್ಬೇಕಾಗಿಲ್ವಲ್ಲ ಪ್ರಭುಜಿ? ಮನೆ ಮನೆ ಬಿಡೋದು ಪ್ರಾಕ್ಟಿಕಲ್ ಇಲ್ಲ ಈ ಕಲಿಯುಗದಲ್ಲಿ. ಸೊ ಹಾ. ಕಾಡೇ ಇಲ್ಲ, ಮನೆ ಬಿಟ್ಟು ಎಲ್ಲಿ ಹೋಗ್ತೀರಾ, ಎಲ್ಲ ಕಡೆ ಸಿಟಿನೇ. ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ ಸಿಟೀಸ್. ಸೊ ಮನೆಯಲ್ಲಿದ್ದು ಕಂಪ್ಲೀಟ್ ಆಗಿ ದೇವರ ಸೇವೆಯಲ್ಲಿ ತೊಡಗಬೇಕು. ಸೊ ಬೆಸ್ಟ್ ಇಸ್ ಟು ಸ್ಟೇ ಕ್ಲೋಸ್ ಟು ಟೆಂಪಲ್ ಅಂಡ್ ಸರ್ವ್ ದ ಲಾರ್ಡ್. ಸೊ ದೇವಸ್ಥಾನದ ಹತ್ರ ಇದ್ದು ದೇವರ ಸೇವೆಯಲ್ಲಿ ತೊಡಗೋದು ಉತ್ತಮ. ಹೊರಗಡೆ ಚಟುವಟಿಕೆಗಳು ಕಂಪ್ಲೀಟ್ ಆಗಿ ಬಂದ್ ಮಾಡ್ಬಿಡ್ಬೇಕು. ಫುಲ್ ಸ್ಟಾಪ್. ಹೊರಗಡೆ ಚಟುವಟಿಕೆಗಳು ಏನಿಲ್ಲ. ಓ. ಸೊ ನಾನು ಏನಂತಾರೆ, ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಇಲ್ಲಿ ಇದು ಮಾಡಬೇಕು, ಅಲ್ಲಿ ಏನಂತಾರೆ ಪ್ರಾಫಿಟ್ ಮಾಡಬೇಕು. ನೋ ಮೋರ್. ಕೆಲವರು ರಿಟೈರ್ಮೆಂಟ್ ಆದ್ಮೇಲೆ ಇನ್ನೊಂದು ಜಾಬ್ಸ್ ಮಾಡೋ ಪ್ಲಾನ್ ಅಲ್ಲಿ ಇರ್ತಾರೆ, ರೈಟ್. ಯಾರು ಸಂಬಂಧಿಕರೊಬ್ರು ಅವ್ರು ರಿಟೈರ್ಡ್ ಆಗಿದ್ದಾರೆ 60 ಇಯರ್ಸ್. ಮುಂದೆ ಏನ್ ಪ್ಲಾನ್ ಅಂತ ಕೇಳಿದ್ರೆ, ಮೋಸ್ಟ್ಲಿ ಒಂದು ಫೈನಾನ್ಸ್ ಏನಾದ್ರು ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ no more material activities. Retirement and then just completely engaging in spiritual activities. ಸೊ ಪೃಥು ಮಹಾರಾಜರು ತುಂಬಾ ತೀವ್ರ ತಪಸ್ಸನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಇಲ್ಲಿ ನೋಡಿ, ಗ್ರೀಷ್ಮೆ ಪಂಚತಪಾ ವೀರೋ ವರ್ಷಾಸು ಆಸಾರಶಾನ್ ಮುನಿ ಆಕಂಠಮಗ್ನಃ ಶಿಶಿರೇ ಉದಕೆ ಸ್ಥಂಡಿಲೆ ಶಯಃ. ಹೌದಿ? ಓಕೆ, ಯಾರು ಓದ್ತೀರಾ? ಸರಸ್ವತಿ ಮಾತಾಡಿ. ಹರೇ ಕೃಷ್ಣ ಪ್ರಭು. ವಾನಪ್ರಸ್ಥಾಶ್ರಮದ ತತ್ವಗಳನ್ನು ಮಹರ್ಷಿಗಳ ಮುನಿಗಳ ಆದಿಯನ್ನು ಅನುಸರಿಸುತ್ತಾ ಪೃಥು ಮಹಾರಾಜನು ಬೇಸಿಗೆಯಲ್ಲಿ ಪಂಚಾಗ್ನಿ ಮಧ್ಯದಲ್ಲಿಯೂ ಮಳೆಗಾಲದಲ್ಲಿ ಎಡೆಬಿಡದೆ ಸುರಿದ ಮಳೆಯಲ್ಲಿಯೂ ಚಳಿಗಾಲದಲ್ಲಿ ಕಂಠ ಪ್ರಮಾಣದ ನೀರಿನಲ್ಲಿಯೂ ತಪಸ್ಸು ಮಾಡುತ್ತಿದ್ದನು. ಅವನು ಬರೀ ನೆಲದ ಮೇಲೆ ಮಲಗುತ್ತಿದ್ದನು. ಹರೇ ಕೃಷ್ಣ ಪ್ರಭುಜಿ. ಈ ರೀತಿ ಯಾಕೆ ಮಾಡ್ಬೇಕು? ಈ ರೀತಿ ಮಾಡೋದ್ರಿಂದ ಒಬ್ಬನು ಭೌತಿಕ ಚೇತನದಿಂದ ಅವನು ಮೇಲಿರ್ತಾನೆ. ಶೀತ ಉಷ್ಣ ಸುಖ ದುಃಖ ಮಾನ ಅಪಮಾನ ಈ ಎಲ್ಲ ದ್ವಂದ್ವಗಳಿಂದ ಅವನು ಮೇಲಿರ್ತಾನೆ. ಸೊ ಬೇಸಿಗೆಯಲ್ಲಿ ಬೆಂಕಿ ಹಚ್ಕೊಂಡು ಬೆಂಕಿ ಮಧ್ಯದಲ್ಲಿ ನಿಂತ್ಕೊಂಡು ತಪಸ್ಸು ಮಾಡ್ತಿದ್ದ. ಚಳಿಗಾಲದಲ್ಲಿ ಗಂಗೋತ್ರಿಯಲ್ಲಿ ಏನು ತಣ್ಣಗಿರುವ ನೀರಲ್ಲಿ ಮುಳುಗಿ ಸ್ನಾನ ಮಾಡ್ತಾ ಇದ್ದ.
ಮಳೆಗಾಲದಲ್ಲಿ ಮಳೆಯಲ್ಲಿ ನಿಂತ್ಕೊಂತ ಇದ್ದ. ಸೊ ನೆಲದ ಮೇಲೆ ಮಲಗ್ತಾ ಇದ್ದ. ಸೊ ಈ ರೀತಿ ಕಠೋರ ತಪಸ್ಸನ್ನು ಮಾಡಿ ಭೌತಿಕ ಚೇತನೆಯಿಂದ ಅವರು ಮೇಲೆ ಏರ್ತಾ ಇದ್ರು. ತಿತಿಕ್ಷೋರ್ ಯತವಾಗ್ದಾಂತ ಊರ್ಧ್ವರೇತ ಜಿತಾನಿರಃ ಆರ್ಯರಾಧಯ ಯಶು ಕೃಷ್ಣಂ ಆರ್ಯರಾಧಯೇಷು ಕೃಷ್ಣಂ ಅಚರತ್ ತಪ ಉತ್ತಮಂ. ರಾಧಾ ಎಂ ಜಿ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ. ಋತು ಮಹಾರಾಜನು ತನ್ನ ವಾಗೀಂದ್ರಿಯಗಳನ್ನು ನಿಗ್ರಹಿಸಿ ಊರ್ಧ್ವರೇತಸ್ಯನಾಗಲು ಮತ್ತು ತನ್ನ ದೇಹದೊಳಗಿನ ಪ್ರಾಣವಾಯುವನ್ನು ನಿಯಂತ್ರಿಸಲು ಈ ಕಠೋರ ತಪಸ್ಸುಗಳನ್ನು ಆಚರಿಸಿದನು. ಇದನ್ನೆಲ್ಲ ಅವನು ಕೃಷ್ಣ ತೃಪ್ತಿಗಾಗಿ ಮಾಡಿದನೇ ಹೊರತು ಬೇರಾವ ಉದ್ದೇಶದಿಂದಲೂ ಅಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಆರ್ಯರಾಧೇಶು ಕೃಷ್ಣಂ, ಕೃಷ್ಣ ನಾಮದ ಉಲ್ಲೇಖ ಇಲ್ಲಿದೆ. ಸೊ ಕೃಷ್ಣ ಬಂದಿದ್ದು ದ್ವಾಪರ ಯುಗದಲ್ಲಿ, ಅದೇ ಪೃಥು ಮಹಾರಾಜರು ಸತ್ಯಯುಗದಲ್ಲಿ. ಸೊ ಸತ್ಯಯುಗದಲ್ಲೂ ಕೃಷ್ಣನ ಪೂಜೆ ಮಾಡ್ತಾ ಇದ್ರಾ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಏನು? ಹೌದು, ಕೃಷ್ಣ ಅವತರಿಸಿದ್ದು ದ್ವಾಪರ ಯುಗದಲ್ಲಿ, ಆದ್ರೆ ಸತ್ಯಯುಗದಲ್ಲೂ ಕೂಡ ಕೃಷ್ಣನ ಆರಾಧನೆ ನಡೀತಾ ಇತ್ತು. ಅದಕ್ಕೆ ಪ್ರಮಾಣ ಏನು? ಋತು ಮಹಾರಾಜರು ಕೃಷ್ಣನ ಸಂತುಷ್ಟಿಗೋಸ್ಕರ ತಪಸ್ಸನ್ನ ಮಾಡ್ತಾ ಇದ್ರು ಅಂತ. ಆಚರ ತಪ ಉತ್ತಮಂ. ಸೊ ಕೃಷ್ಣ ಇಸ್ ಆಲ್ವೇಸ್ ಎಕ್ಸಿಸ್ಟಿಂಗ್. ಕೆಲವೊಮ್ಮೆ ಅವತರಿಸ್ತಾರೆ, ಲೀಲೆ ಮಾಡ್ತಾರೆ, ಮತ್ತೆ ಅಂತರ್ಧಾನವಾಗ್ತಾರೆ, ಆದರೆ ಕೃಷ್ಣನ ಆರಾಧನೆ ಯಾವಾಗಲೂ ಇದೆ. ಬಟ್ ಕೆಲವು ಹಿಸ್ಟೋರಿಯನ್ಸ್, ಐತಿಹಾಸಿಕರು, ಅವ್ರೇನ್ ಹೇಳ್ತಾರೆ, ಓಕೆ ಕೃಷ್ಣ ಬಂದಿದ್ದು 5000 ವರ್ಷದ ಹಿಂದೆ, ಅದಕ್ಕೂ ಮುಂಚೆ ಕೃಷ್ಣನ ಆರಾಧನೆ ಇರಲಿಲ್ಲ ಅಂತ. ಸೊ ಅದು ಸುಳ್ಳು ಮಾತು. ಕೃಷ್ಣ ವಾಸ್ ಆಲ್ವೇಸ್ ವರ್ಷಿಪ್. ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಬ್ರಹ್ಮಾಜಿ ಕೂಡ ಸೃಷ್ಟಿ ಪ್ರಾರಂಭದಲ್ಲಿ ಅವರಿಗೆ ಅವರು ತಪಸ್ಸು ಮಾಡಿದ ಮೇಲೆ ಕೃಷ್ಣನ ದರ್ಶನವಾಗುತ್ತೆ. ಕೃಷ್ಣನ ಸ್ತುತಿ ಮಾಡ್ತಾರೆ. ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಕೃಷ್ಣ ಗೋವಿಂದ ನೀನೇ ಪರಮ ಪುರುಷ ಅಂತ. ಸೊ ಆದಿಕಾಲದಲ್ಲಿ ಕೂಡ ಕೃಷ್ಣನ ಆರಾಧನೆ ನಡೀತಾ ಇತ್ತು. ಋತು ಮಹಾರಾಜ ಕಾಲದಲ್ಲಿ ಕೂಡ ಕೃಷ್ಣನ ಆರಾಧನೆ ನಡೀತಾ ಇತ್ತು. ಈಗಲೂ ಕೂಡ ಕೃಷ್ಣನ ಆರಾಧನೆ ನಡೀತಾ ಇದೆ, ಮುಂದೆ ಕೂಡ ನಡೆಯುತ್ತೆ. ಆದ್ರೆ ಕೃಷ್ಣ ಅಂತ ಹೆಸರು ಇತ್ತ ಪ್ರಭುಜಿ ಅವಾಗ? Yes. ಪರಮಾತ್ಮ ಅನ್ನೋದನ್ನ ಕೃಷ್ಣ ಅಂತಾರ ಅಥವಾ No, ಇವಾಗ ಕೃಷ್ಣ. ನಮಗೋಸ್ಕರ ಕೃಷ್ಣ ಅಂತ ಟ್ರಾನ್ಸ್ಲೇಟ್ ಮಾಡಿದಾರ ಅಥವಾ ಇಲ್ಲ, ಅವಾಗ್ಲೂ ಶ್ಲೋಕದಲ್ಲಿ ಇದೆ ಅಲ್ಲ ಕೃಷ್ಣ. ಅದು ವ್ಯಾಸರು ಲೇಟರ್ ಇಯರ್ಸ್ ಅಲ್ಲಿ ಕೃಷ್ಣ ಬಂದಾದ್ಮೇಲೆ ಬರೆದಿದ್ದಿಂದ ಹಂಗೆ ಕೃಷ್ಣ ಅಂತ ಹೇಳ್ಬಿಟ್ಟಿದಾರ ಅಂತ. ಅದರ್ವೈಸ್ ನೇಮ್ ಇತ್ತ ಮೊದಲೇ ಹೆಸರು? ಇಟ್ ಇಸ್ ದೇರ್, ಇಟ್ ವಾಸ್ ದೇರ್, ಇತ್ತು. ಯಾಕಂದ್ರೆ ಶಾಸ್ತ್ರಗಳೆಲ್ಲ ಶಾಶ್ವತ. ವ್ಯಾಸರು ಬರೆದಿದ್ದು 5000 ವರ್ಷದ ಹಿಂದೆ. ಆದ್ರೆ ಆ ಟೈಮಲ್ಲಿ ಕೃಷ್ಣ ಅವತಾರ ಆಯ್ತು. ನಾರದರೇ ಹೇಳ್ತಾರಲ್ಲ, ನೀವು ಭಕ್ತಿ ವಿಷಯವಾಗಿ ಹೇಳಬೇಕು ಕೃಷ್ಣ ಭಕ್ತಿಯನ್ನ ಅಂತ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲಾ ಕಡೆನೂ ಕೃಷ್ಣ ಅಂತ ಹೆಸರು ಹಾಕ್ಬಿಟ್ರ, ಪರಮಾತ್ಮ ಅನ್ನೋದಕ್ ಬದಲು ಅಂತ? ಇಲ್ಲ, ಕೃಷ್ಣ ಅವ್ರದೇ. ಯಾಕೆ ಅಂದ್ರೆ ಶಿವನ ಮೇಲೇನು ಅವರು ತಪಸ್ ಮಾಡಿರ್ಬೋದಲ್ವಾ ಇವರು ಪ್ರಥಮಗರಾಜು? ಮಹಾದೇವರು ತಪಸ್ಸುನು ಆಗಿರ್ಬೋದು. ಆದ್ರೆ ಕೃಷ್ಣ ಅಂತ ವ್ಯಾಸರು ಅದನ್ನ ಇಂಪಾರ್ಟೆನ್ಸ್ ಕೊಟ್ಬಿಟ್ಟಿದಾರ ಹೆಸರಿಗೆ ಅಂತ ಕೇಳ್ತಾ ಇದ್ದೀನಿ. ಆ ರೀತಿ ಶಾಸ್ತ್ರ ವಿಲ್ ನಾಟ್ ಕನ್ಫ್ಯೂಸ್ ಅಸ್. ಆಚಾರ್ಯರು, ವ್ಯಾಸದೇವರು ಈ ರೀತಿ ತಪ್ಪು ಹೇಳೋದಿಲ್ಲ. ಸೊ ಮಹಾರಾಜ್ ಡಿಡ್ ಇಟ್ ಫಾರ್ ಕೃಷ್ಣ's satisfaction. ಇದೇ ಈ ಕೃಷ್ಣನೇ ನಾವು ತಗೋಬೇಕು. ಇವಾಗ ಭಾಗವತದಲ್ಲಿ ಬರುವಂತ ಕೃಷ್ಣರೇ ಆವಾಗಲೂ ಪರ್ಮನೆಂಟ್ ಆಗಿ ಆ ಡಿವೈನ್ ಇದು ಇರ್ತಾ ಇತ್ತು. ಗೋಲೋಕ ಏವ ನಿವಸತಿ ಅಖಿಲಾತ್ಮ ಭೂತೋ. ಗೋಲೋಕದಲ್ಲಿ ಅವರು ಶಾಶ್ವತವಾಗಿದ್ದಾರೆ. ಪರಮಾತ್ಮ ರೂಪದಲ್ಲಿ ಪ್ರತಿಯೊಬ್ಬ ಜೀವಿ ಹೃದಯದಲ್ಲಿ ಕೂಡ ಇದ್ದಾರೆ. ಸರಿ ಪ್ರಭುಜಿ. ಲೈಕ್ ಈಗ ಕೃಷ್ಣ ಇಲ್ಲ, ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಇದ್ದಾನೆ. ಎಲ್ಲಿದ್ದಾನೆ? ಅದೃಶ್ಯ ರೂಪದಲ್ಲಿ, ಅಪ್ರಕಟ ರೂಪದಲ್ಲಿ ಕೃಷ್ಣ ಲೀಲೆ ಮಾಡ್ತಾ ಇದ್ದಾನೆ, ನಮಗೆ ಕಾಣೋದು. ಅದೇ ರೀತಿ ಮುಂಚೆ ಕೂಡ, ಕೃಷ್ಣ ಅವತಾರದ ಮುಂಚೆ ಕೂಡ ಕೃಷ್ಣ ವಾಸ್ ದೇರ್ ಇನ್ ಅನ್ಮ್ಯಾನಿಫೆಸ್ಟ್. ಸರಿ. ಅದು ಪರ್ಮನೆಂಟ್ ನಿತ್ಯ ನಾಮ, ನಿತ್ಯ ಅವತಾರ, ನಿತ್ಯ ಲೀಲೆಗಳು ಆತರ. ಆಲ್ವೇಸ್ ಎಕ್ಸಿಸ್ಟಿಂಗ್.
ಹಾ ಸರಿ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಸತ್ಯಯುಗದಲ್ಲೂ ಅವರು ಕಾಣಿಸ್ಕೊತಾ ಇದ್ರು ಶ್ರೀಕೃಷ್ಣ, ದ್ವಾಪರ ಯುಗದಲ್ಲಿ ಖಂಡಿತ ಇದ್ರು, ಮಾತ್ರ ಈಗ ಕಲಿಯುಗದಲ್ಲಿ ಮಾತ್ರ ನಮ್ಗೆ ಕಣ್ಣಿಗೆ ಕಾಣೋದಿಲ್ಲ, ನಮ್ ಜೊತೆಲೇ ಇದ್ದಾರೆ. ದ್ವಾಪರ ಯುಗದಲ್ಲಿ ಅವರು ಪ್ರಕಟವಾದರು. ಅಪಿಯರ್ಡ್ ಇನ್ ದ್ವಾಪರ ಯುಗ ಆಸ್ ಸಾಕ್ಷಾತ್ ಶ್ರೀ ಕೃಷ್ಣ. ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಗೋವಿಂದ ಗೋವಿಂದನ ರೂಪದಲ್ಲಿ ಪ್ರಕಟನಾದ. ಸತ್ಯಯುಗದಲ್ಲಿ ಬೇರೆ ಬೇರೆ ಅವತಾರದಲ್ಲಿ ಪ್ರಕಟನಾಗ್ತಾನೆ. ಫಾರ್ ಎಕ್ಸಾಂಪಲ್ ನರಸಿಂಹದೇವರು ಅಥವಾ ವರಾಹ ದೇವರ ರೂಪದಲ್ಲಿ, ಕಪಿಲನ ರೂಪದಲ್ಲಿ ಅವರು ಯುಗಾವತಾರವಾಗಿ ಪ್ರಕಟವಾಗ್ತಾರೆ. ರೈಟ್. ಸೊ ಕೃಷ್ಣ ಡಸನ್ ಕಮ್ ಇನ್ ಇಸ್ ಓನ್ ಫಾರ್ಮ್. ಲೀಲೆಯನ್ನು ಮಾಡೋದಕ್ಕೆ ಕೃಷ್ಣ ದ್ವಾಪರಯುಗದಲ್ಲೇ ಬರೋದು. ಅದು ಬ್ರಹ್ಮನ ಒಂದು ದಿನದಲ್ಲಿ 14 ಮನುಗಳು ಇದ್ದಾರೆ. 14 ಮನುಗಳಲ್ಲಿ 7ನೇ ಮನ್ವಂತರದ 28ನೇ ದಿವ್ಯಯುಗದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಬರ್ತಾನೆ. ಬೇರೆ ಯುಗಗಳಲ್ಲಿ ಕೃಷ್ಣನ ಅನ್ಯ ಅವತಾರಗಳು ಬರ್ತವೆ. ಸೊ ಹೀಗೆ ಕಳೆದ ದ್ವಾಪರ ಯುಗದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನೇ ಬಂದಿತ್ತು. ಅದಕ್ಕೂ ಮುಂಚೆ ಕೃಷ್ಣ ಲೀಲೆಯನ್ನ ಮಾಡಲಿಲ್ಲ. ಆದ್ರೆ ಆ ಲೀಲೆಯ ಉಲ್ಲೇಖಗಳು ಗ್ರಂಥಗಳಲ್ಲಿ ಇದ್ದಿರಬಹುದು, ಇದೆ. ಯಾಕಂದ್ರೆ ಹಿಂದಿನ ಯುಗದಲ್ಲಿ ಮಾಡಿದ್ದ, ರೈಟ್, ಹಿಂದಿನ ಕಲ್ಪದಲ್ಲಿ. ಇನ್ ಎವ್ರಿ ಡೇ ಆಫ್ ಬ್ರಹ್ಮ ಕೃಷ್ಣ ಕಮ್ಸ್ ವಾನ್ಸ್. ಓಕೆ. ಬ್ರಹ್ಮದೇವರ ಪ್ರತಿ ದಿನದಲ್ಲಿ ಕೃಷ್ಣ ಬರ್ತಾನೆ. ಸೊ ಹಿಂದಿನ ದಿನದಲ್ಲಿ, ಹಿಂದಿನ ಕಲ್ಪದಲ್ಲಿ ಆದಂತಹ ಲೀಲೆಗಳನ್ನ ಶಾಸ್ತ್ರದಲ್ಲಿ ಹೇಳಿರ್ತಾರೆ. ಸೊ ಕಲ್ಪಭೇದ ಅಂತ ಕರೀತಾರೆ. ಕೆಲವೊಮ್ಮೆ ಒಂದೇ ಲೀಲೆ, ಸಪೋಸ್ ನರಸಿಂಹ ಅವತಾರ ಲೀಲೆ ಒಂದು ಗ್ರಂಥದಲ್ಲಿ ಒಂದು ರೀತಿ ವರ್ಣನೆ ಮಾಡಿದ್ದಾರೆ, ಇನ್ನೊಂದು ಗ್ರಂಥದಲ್ಲಿ ಇನ್ನೊಂದು ರೀತಿ ವರ್ಣನೆ ಮಾಡಿರ್ತಾರೆ. ಸೊ ಎರಡು ಕರೆಕ್ಟ್. ಯಾಕಂದ್ರೆ ಒಂದು ಕಲ್ಪದಲ್ಲಿ ಈ ರೀತಿ ಆಗಿರ್ಬೋದು, ಇನ್ನೊಂದು ಕಲ್ಪದಲ್ಲಿ ಆ ರೀತಿ ಆಗಿದೆ. ರೈಟ್. ಸೊ ಕಲ್ಪಭೇದ. ಅಂದ್ರೆ ಚತುರ್ಯುಗಗಳು ಪ್ರೀವಿಯಸ್ ಚತುರ್ಯುಗದಲ್ಲೂ ಬರ್ತಾ ಇದ್ರು. ಪ್ರತಿ ಚತುರ್ಯುಗದಲ್ಲೂ ಅವತಾರ ನಡೀತಾ ಇರುವುದರಿಂದ ಅದು ಕೃಷ್ಣಾವತಾರ ಗೊತ್ತಿತ್ತು ಅವ್ರಿಗೆ ಅಂತಾನೆ ಅನ್ಕೋಬೇಕು. Correct. So this is the mystery we have to understand. So ಬ್ರಹ್ಮನ ಒಂದು ದಿನದಲ್ಲಿ 1000 ಚತುರ್ಯುಗಗಳಿವೆ. ಓಕೆ. ಸೊ ಬ್ರಹ್ಮನ ಒಂದು ದಿನದಲ್ಲಿ ಆ 1000 ಚತುರ್ಯುಗಗಳಲ್ಲಿ ಒಂದು ದ್ವಾಪರ ಯುಗದಲ್ಲಿ ಕೃಷ್ಣ ಬರ್ತಾನೆ. ಓಕೆ. ಸೊ ಪ್ರತಿ ದಿನ ಒಂದೊಂದು ಬಾರಿ ಬರ್ತಾನೆ. ಬ್ರಹ್ಮನ ಪ್ರತಿ ದಿನದಲ್ಲಿ ಒಂದೊಂದು ಬಾರಿ ಕೃಷ್ಣ ಬರ್ತಾನೆ. ಎಲ್ಲ ಅವತಾರಗಳು ಬರ್ತಾರೆ. ಆದ್ರೆ ಅದು ಪೂರ್ಣ ಅವತಾರ ಆಗಿರೋದ್ರಿಂದ ಮೂಲ ಉದ್ದೇಶ ಎಲ್ಲ ಅವತಾರಕ್ಕಿಂತಲೂ ಅದೇ ಮೂಲ ಅವತಾರ ಅನ್ನೋದ್ರಿಂದ ಅದಕ್ಕೆ ವರ್ಷ. ಇಲ್ಲಾದ್ರೆ ನಮ್ಗೆ ಇಸ್ಕಾನ್ ಅವರು ಈ ಕೃಷ್ಣನ್ನೇ ತುಂಬಾ ಎತ್ತಿ ಹೇಳ್ತಾ ಇದ್ದಾರೆ, ಎಲ್ಲದಕ್ಕೂ ಟ್ರಾನ್ಸ್ಲೇಷನ್ ಕೃಷ್ಣ ಅಂತ ಹೇಳ್ಬಿಡ್ತಾರಲ್ಲ ಅಂತ ಮನಸ್ಸಿಗೆ ಅದು ಒಂದು ಸಂಶಯ ಬಂದ್ಬಿಡ್ತದೆ. ಅದಕ್ಕೋಸ್ಕರ ಕ್ಲಾರಿಫೈ ಮಾಡಿದೆ. ಸೊ ಹಿಯರ್ ಇಟ್ಸ್ ವೆರಿ ಕ್ಲಿಯರ್. ವ್ಯಾಸರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಕೃಷ್ಣನ ಸಂತುಷ್ಟಿಗೋಸ್ಕರ ಪೃಥು ಮಹಾರಾಜರು ತಪಸ್ಸನ್ನು ಮಾಡ್ತಾ ಇದ್ರು. ಕ್ಲಿಯರ್ ಆಯ್ತು, ಧನ್ಯವಾದ. 8ನೇ ಶ್ಲೋಕ. ಮಹಾರಾಜರಿಗೆ ಸತ್ಯಯುಗದಲ್ಲಿ ಯಾವ ಸಂದರ್ಭದಲ್ಲಿ ಪ್ರಕಟ ಆಗಿದ್ದು? ಇಲ್ಲ, ವಿಷ್ಣು ರೂಪದಲ್ಲಿ ಪ್ರಕಟನಾದ ಕೃಷ್ಣ. ಓಕೆ. ಈ ಡಿಡ್ಂಟ್ ಅಪಿಯರ್ ಎಸ್ ಶ್ಯಾಮ್ ಸುಂದರ ವಂಶೀಧಾರಿ ಕೃಷ್ಣ ಪ್ರಕಟನಾಗ್ಲಿಲ್ಲ. ಈ ಅಪಿಯರ್ಡ್ ಆಸ್ ಲಾರ್ಡ್ ವಿಷ್ಣು. ಓಕೆ ಮಾತಾಡಿ. ಕೆಲವೊಮ್ಮೆ ಕೃಷ್ಣನಿಗೆ ವಿಷ್ಣು ಅಂತ ಕರೀತಾರೆ, ವಿಷ್ಣುಗೂ ಕೃಷ್ಣ ಅಂತ ಕರೀತಾರೆ. ಸೊ ದ ನೇಮ್ಸ್ ಆರ್ ಸಮಟೈಮ್ಸ್ ಇಂಟರ್ಚೇಂಜ್ಡ್. ಓಕೆ. ಧನ್ಯವಾದ ಪ್ರಭುಜಿ. ಓಕೆ. ಸೊ ಯಶೋಧ ಮಾತಾಜಿ ಓದ್ತೀರಾ 8ನೇ ಶ್ಲೋಕವನ್ನು, ಅನುವಾದವನ್ನು? ಹರೇ ಕೃಷ್ಣ. ದಂಡವತ್ ಪ್ರಣಾಮ ಪ್ರಭುಜಿ. ಪ್ರಣಾಮ. ಹೀಗೆ ಉಗ್ರ ತಪಸ್ಸನ್ನು ಆಚರಿಸಿ ಪೃಥು ಮಹಾರಾಜನು ಕ್ರಮೇಣ ಆಧ್ಯಾತ್ಮಿಕ ಜೀವನದಲ್ಲಿ ನೆಲೆಗೊಂಡು ಸಕಲ ಕಾಮ್ಯ ಕರ್ಮಗಳ ಆಸೆಗಳಿಂದ ಮುಕ್ತನಾದನು. ಅವನ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಗ್ರಹಿಸಲು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿದ್ದನು. ಹೀಗೆ ನಿಗ್ರಹ ಮಾಡಿದ್ದರಿಂದ ಅವನು ಕಾಮ್ಯ ಕರ್ಮಗಳ ಆಸೆಯಿಂದ ಸಂಪೂರ್ಣವಾಗಿ ಮುಕ್ತನಾದನು. ಹರೇ ಕೃಷ್ಣ. ಸೊ ತಪಸ್ಸು ಮಾಡೋದ್ರಿಂದ ಏನಾಗುತ್ತೆ? ಹೃದಯ ಶುದ್ಧವಾಗುತ್ತೆ, ಎಲ್ಲ ಕರ್ಮ ಬಂಧನದಿಂದ ಮುಕ್ತರಾಗ್ತಾರೆ.
ಛಿನ್ನ ಬಂಧನ, ಎಲ್ಲ ಬಂಧನದಿಂದ ಮುಕ್ತರಾದ್ರು. ನಂತರ ಸನತ್ ಕುಮಾರೋ ಭಗವಾನ್ ಯದಾ ಆಧ್ಯಾತ್ಮಿಕಂ ಪರಂ ಯೋಗಂ ತೇನೈವ ಪುರುಷಂ ಅಭಜತ್ ಪುರುಷರ್ಷಭಃ. ಜಯಮತಿ ರಾಧಾ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹೀಗೆ ನರೋತ್ತಮನಾದ ಪೃಥು ಮಹಾರಾಜನು ಸನತ್ ಕುಮಾರನು ಉಪದೇಶಿಸಿದ ಆಧ್ಯಾತ್ಮಿಕ ಸಾಧನ ಮಾರ್ಗವನ್ನು ಅನುಸರಿಸಿದನು. ಅಂದರೆ ಅವನು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನನ್ನು ಉಪಾಸನೆ ಮಾಡಿದನು ಎಂದರ್ಥ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಅಭಜತ್ ಪುರುಷ ಋಷಭ. ಪುರುಷ ಋಷಭ ಯಾರು? ಬೆಸ್ಟ್ ಅಮಂಗ್ ಆಲ್ ದ ಪುರುಷಸ್ ಇಸ್ ಕೃಷ್ಣ. ಕೃಷ್ಣನೇ ಪುರುಷೋತ್ತಮ. ರೈಟ್? ಪುರುಷ ಋಷಭ ಅಥವಾ ಪುರುಷೋತ್ತಮ ಒಂದೇ ಅರ್ಥ. ಸೊ ಕೃಷ್ಣನೇ ಪುರುಷೋತ್ತಮ. ಸೊ ಹಿ ವರ್ಷಿಪ್ಡ್ ಪುರುಷೋತ್ತಮ. ಮತ್ತೆ ಹೇಗೆ? ಸನತ್ ಕುಮಾರರು ಹೇಳಿದ ಹಾಗೆ. ಸೊ ಇಲ್ಲಿ ನೋಡಿ ಆಚಾರ್ಯರ ಮಾತನ್ನ ಅವರು ಕೇಳ್ತಾ ಇದ್ದಾರೆ. ಸೊ ನಾವು ತಪಸ್ಸನ್ನು ಮಾಡಬೇಕು. ಹೇಗೆ ಮಾಡಬೇಕು? ಗುರುಗಳು ಹೇಳಿದ ಹಾಗೆ. ನಮ್ಮ ಸ್ವಂತ ತಪಸ್ಸುಗಳನ್ನು ಸೃಷ್ಟಿ ಮಾಡ್ಕೋಬಾರ್ದು. ಓಕೆ, ಗುರುಗಳು ಹೇಳ್ತಾರೆ ಏಕಾದಶಿ ವ್ರತ ಮಾಡಿ, ಜನ್ಮಾಷ್ಟಮಿ ವ್ರತವನ್ನು ಮಾಡಬೇಕು ಅಂತ ಹೇಳ್ತಾರೆ. ಸೊ ಕಾರ್ತಿಕ ವ್ರತವನ್ನು ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿನಿತ್ಯ ಹರಿಕೃಷ್ಣ ಮಂತ್ರ 16 ಮಾಲೆ ಜಪ ಮಾಡಬೇಕು ಅಂತ ಹೇಳ್ತಾರೆ. ದಿಸ್ ತಪ. ಸೊ ಗುರುಗಳು ಹೇಳಿದಾಗೆ ನಾವು ಕೇಳಿದಾಗ ಏನಾಗುತ್ತೆ? ತುಂಬಾ ಬೇಗ ನಮಗೆ ಸಾಕ್ಷಾತ್ಕಾರವಾಗುತ್ತೆ. ಸೊ ವಿ ಶುಡ್ ನಾಟ್ ಕಾನ್ಕಾಕ್ಟ್ ಅವರ್ ಓನ್ ಪಾತ್. ಆ ತಪಸ್ ಹೇಗಿತ್ತು ಅಂತ ಇಲ್ಲಿ ಮುಂದೆ ಬರುತ್ತೆ ನೋಡಿ. ಸೊ ಎಸ್, ನಾನು ಕೆಲವೊಂದು ಶ್ಲೋಕಗಳನ್ನು ಓದೋದಿಲ್ಲ, ಬರೀ ಅನುವಾದವನ್ನು ಓದೋಣ. ಎಸ್, ಜಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹೀಗೆ ಪೃಥುರಾಜನು ಭಕ್ತಿ ಸೇವೆಯಲ್ಲೇ ಸಂಪೂರ್ಣವಾಗಿ ನಿರತನಾಗಿದ್ದನು. ಅವನು ಪ್ರತಿನಿತ್ಯ 24 ಗಂಟೆಗಳ ಕಾಲವೂ ಭಕ್ತಿ ಸೇವೆಯ ಶಾಸ್ತ್ರೋಕ್ತ ವಿಧಿವಿಧಾನಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಿದ್ದನು. ದೇವೋತ್ತಮ ಪರಮಪುರುಷನ ಬಗೆಗೆ ಅವನ ಪ್ರೇಮ ಭಕ್ತಿ ಅಚಲವಾಗಿ ಬೆಳೆದು ನೆಲೆಗೊಂಡಿದ್ದವು. ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕ ಯಾರು ಓದ್ತೀರಾ? ಓದ್ಲಾ ಪ್ರಭುಜಿ? ಎಸ್, ನಾಗರತ್ನ. ನಿಯತವಾಗಿ ಭಕ್ತಿ ಯೋಗವನ್ನು ಆಚರಿಸುತ್ತಾ ಪೃಥು ಮಹಾರಾಜನು ಪಾರಮಾರ್ಥಿಕ ಮನಸ್ಸು ಉಳ್ಳವನಾದನು. ಆದ್ದರಿಂದ ಅವನು ಸದಾ ಭಗವಂತನ ಪಾದಾರವಿಂದಗಳನ್ನೇ ಚಿಂತಿಸುತ್ತಿದ್ದನು. ಇದರಿಂದ ಅವನು ಸಂಪೂರ್ಣ ವಿರಕ್ತನಾದನು. ಪರಿಪೂರ್ಣ ಜ್ಞಾನ ದೊರೆತು ಸಂಶಯಾತೀತನಾದನು. ಹೀಗೆ ಅವನು ಅಹಂಕಾರ ಮತ್ತು ವಾದದ ಹಿಡಿತದಿಂದ ಮುಕ್ತನಾದನು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಭಗವತ್ಪಾದದ ಸತತ ಧ್ಯಾನದಿಂದ ಏನಾಯ್ತು? ಚಿಚ್ಛೇದ ಸಂಶಯ ಪದಂ ನಿಜ ಜೀವಕೋಶಂ. ಸೊ ಭಗವಂತನ ಸತತ ಧ್ಯಾನದಿಂದ ಏನಾಯ್ತು? ಅವನು ಎಲ್ಲ ಜೀವಕೋಶ ಅಂದ್ರೆ ದೇಹದ ಆಸಕ್ತಿಯಿಂದ ಮುಕ್ತನಾದ, ಅಹಂಕಾರದಿಂದ ಮುಕ್ತನಾದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಭಗವಂತನ ಧ್ಯಾನವೇ ಒಂದು ಅಸ್ತ್ರ. ರೈಟ್? ಗುರುಗಳ ಸೇವೆಯೇ ಒಂದು ಅಸ್ತ್ರ. ಆ ಗುರುಗಳ ಸೇವೆ ಮತ್ತೆ ಭಗವಂತನ ಧ್ಯಾನದಿಂದ ಏನಾಗುತ್ತೆ? ನಮ್ಮ ಸಂಸಾರ ಬಂಧನ ನಾಶವಾಗುತ್ತೆ. ಸೊ ದಟ್ ಇಸ್ ಅ ಸೊಲ್ಯೂಷನ್. ಸೊ ಗುರು ಸೇವೆ ಮತ್ತೆ ಕೃಷ್ಣನ ಧ್ಯಾನ ಅದು ಮಾಡಬೇಕು. ನೆಕ್ಸ್ಟ್ ಶ್ಲೋಕ ಪ್ರಭಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪೃಥು ಮಹಾರಾಜನು ದೇಹಾತ್ಮವಾದದಿಂದ ಸಂಪೂರ್ಣವಾಗಿ ದೂರವಾದ ಮೇಲೆ ಭಗವಾನ್ ಕೃಷ್ಣನು ಎಲ್ಲರ ಹೃದಯದಲ್ಲಿಯೂ ಪರಮಾತ್ಮನಾಗಿ ಕುಳಿತಿದ್ದಾನೆಂದು ಸಾಕ್ಷಾತ್ಕಾರ ಮಾಡಿಕೊಂಡನು. ಹೀಗೆ ಭಗವಂತನಿಂದ ಎಲ್ಲಾ ಆಜ್ಞೆಗಳನ್ನು ಪಡೆಯುವಂತಾದ ಮೇಲೆ ಅವನು ಯೋಗ ಮತ್ತು ಜ್ಞಾನಗಳ ಇತರ ಎಲ್ಲ ಅನುಷ್ಠಾನಗಳನ್ನು ಬಿಟ್ಟನು. ಯೋಗ ಮತ್ತು ಜ್ಞಾನ ಪದ್ಧತಿಗಳಲ್ಲಿ ಪರಿಪೂರ್ಣತೆ ಸಾಧಿಸುವುದರಲ್ಲೂ ಅವನಿಗೆ ಆಸಕ್ತಿ ಇರಲಿಲ್ಲ. ಏಕೆಂದರೆ ಭಗವಾನ್ ಶ್ರೀಕೃಷ್ಣನಿಗೆ ಭಕ್ತಿ ಸೇವೆ ಮಾಡುವುದು ಜೀವನದ ಪರಮ ಗುರಿ.
ಯೋಗಿಗಳು ಜ್ಞಾನಿಗಳು ಕೃಷ್ಣ ಕಥೆಯ ಕಡೆ ಆಕರ್ಷಿತರಾಗದೆ ಜೀವನದ ಮಾಯೆಯನ್ನು ಬಡಿದೋಡಿಸಲು ಎಂದಿಗೂ ಸಾಧ್ಯವಿಲ್ಲವೆಂಬುದನ್ನು ಅವನು ಚೆನ್ನಾಗಿ ಅರಿತಿದ್ದನು. ಹರೇ ಕೃಷ್ಣ ಪ್ರಭುಜಿ. ಸೊ ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಈವನ್ ಯೋಗಿಗಳು ಕೂಡ ಅವರು ಕೃಷ್ಣನನ್ನು ಪಡಿಬೇಕಂದ್ರೆ ದೇ ಶುಡ್ ಬಿಕಮ್ ಅಟ್ರಾಕ್ಟೆಡ್ ಟು ಕೃಷ್ಣ ಕಥಾ. ಅವರು ಕೃಷ್ಣ ಕಥೆಗೆ ಆಕರ್ಷಿತರಾಗಬೇಕು. ಯಾವದ್ಗದಾಗ್ರಜ ಕಥಾಸು ರತಿಂನ ಕುರ್ಯಾತ್. ಯಾವದ್ ಎಲ್ಲಿವರೆಗೆ ಗದಾಗ್ರಜ ಕಥಾಸು, ಗದಾಗ್ರಜ ಅಂದ್ರೆ ಕೃಷ್ಣ, ಯಾವದ್ ಗದಾಗ್ರಜ ಕಥಾಸು ರತಿಂನ ಕುರ್ಯಾತ್, ಎಲ್ಲಿವರೆಗೆ ಅವ್ರಿಗೆ ಕೃಷ್ಣ ಕಥೆಯಲ್ಲಿ ಕೃಷ್ಣ ಕಥೆಯನ್ನ ಕೇಳೋದ್ರಲ್ಲಿ ರುಚಿ ಬರುವುದಿಲ್ಲೋ ಅಲ್ಲಿವರೆಗೂ ಯಾರು ಭಗವದ್ಧಾಮವನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ. ರೈಟ್. ಮೂರನೇ ಐ ಥಿಂಕ್ ಸೆಕೆಂಡ್ ಆರ್ ಥರ್ಡ್ ಕ್ಯಾಂಟು, ಸೆಕೆಂಡ್ ಕ್ಯಾಂಟು ಅಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಏನಂದ್ರೆ, ಯಾರು ಭಗವದ್ಧಾಮಕ್ಕೆ ಹೋಗುವುದಕ್ಕೆ ಅರ್ಹರು, ಯಾರವರು? ಕೃಷ್ಣ ಕಥೆ ಕೇಳಿದ ಮೇಲೆ ಯಾರ ಕಣ್ಣಲ್ಲಿ ನೀರು ತುಂಬುತ್ತೆ, ಕಂಠ ಗದ್ಗದವಾಗುತ್ತೆ, ಮೈ ರೋಮಾಂಚವಾಗುತ್ತೆ, ಇಂತಹ ಅನುಭವವನ್ನ ಪಡೆದಿರುವವರು ಭಗವದ್ಧಾಮಕ್ಕೆ ಹೋಗೋದಕ್ಕೆ ಅರ್ಹರು. ರೈಟ್. ಅದು ಯಾರು ಹೋಗೋದಿಲ್ಲ, ಸೊ ಎನ್ನ ಬ್ರಜಂತ್ಯ ಅಗವಿದೋ ರಚನಾನುವಾದಾತ್ ಶೃಣ್ವಂತಿ ಅನ್ಯ ವಿಷಯ ಕುಕಥಾ ಮತಿಗ್ನಿ. ಸೊ ಕೃಷ್ಣ ಕಥೆಯನ್ನ ಕೇಳುವುದನ್ನ ಬಿಟ್ಟು ಕುಕಥಾ, ಬೇರೆ ಏನೋ ವಿಷಯವನ್ನ ಕೇಳ್ತಾರೆ. ಕುಕಥಾ ಮತಿಗ್ನಿ ಯಾಸ್ತು ಶ್ರುತ ಹತವಘೈರ್ ನಿವೃತ್ತ ಸಾರತಾಂ ಕ್ಷಿಪಂತ್ಯ ಸರಣೇಶು ತಮಸ್ಸು ಹಂತ. ಸೊ ಕೃಷ್ಣ ಕಥೆಯನ್ನು ಕೇಳಿದ್ಬಿಟ್ಟು ಬೇರೆ ಕಥೆಯಲ್ಲಿ ಯಾರು ರುಚಿಯನ್ನ ಇಟ್ಕೊಂಡಿರ್ತಾರೆ ಅವರು ಕ್ಷಿಪಂತ್ಯ ಸರಣೇಶು, ಅವರು ಕೆಳಗಡೆ ಹೋಗ್ತಾರೆ, ಅಂದ್ರೆ ನರಕಕ್ಕೆ ಹೋಗ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಆದ್ರೆ ಯಾರು ಕೃಷ್ಣ ಕಥೆಯನ್ನ ಕೇಳಿ ನೆಕ್ಸ್ಟ್ ಶ್ಲೋಕದಲ್ಲಿ ಬರುತ್ತೆ, ಯಚ್ಚ ವ್ರಜಂತಮಿನ್ ಅನಿಮಿಷಂ ವೃಷಭಾನುವೃತ್ಯ ದೂರೇ ಯಮಾಹ್ಯುಪರಿ ನ ಸ್ಪೃಹಣೀಯಶೀಲ ಭರ್ತೋರ್ಮಿತ ಸುಯಶಸ ಕಥನಾನುರಾಗ ವೈಕ್ಲವ್ಯ ಬಾಷ್ಪ ಕಲೆಯ ಪುಲಕೀಕೃತಾಂಗ. ರೈಟ್. ಸೊ ಭರ್ತೋರ್ಮಿತ ಸುಯಶಸ, ಭರ್ತು ಅಂದ್ರೆ ವಿಷ್ಣು, ಮೇಂಟೈನರ್, ನಮ್ಮನ್ನ ಪಾಲಿಸುವನು. ಭರ್ತುರ್ ಮಿತಃ ಸುಯಶಸ ಕಥನಾನುರಾಗ, ಕಥನ ಅನುರಾಗ, ಕಥೆಯಲ್ಲಿ ಅವರಿಗೆ ಆಸಕ್ತಿ ಇದೆ. ವೈಕ್ಲವ್ಯ ಬಾಷ್ಪ, they become agitated by hearing Krishna Katha. They become ಬಾಷ್ಪ ಅಂದ್ರೆ ಕಣ್ಣಲ್ಲಿ ನೀರು ತುಂಬುತ್ತೆ. ಕಲೆಯ ಪುಲಕಿ ಕೃತಾಂಗ, ಮತ್ತೆ ಏನಾಗುತ್ತೆ, ಪುಲಕ ಅಂದ್ರೆ ರೋಮಾಂಚವಾಗುತ್ತೆ ಅವರಿಗೆ. ಸೊ ದರ್ ಇಸ್ shivering of the bodies ಅಂತ ಹೇಳ್ತಾರೆ. Persons whose bodily features change in ecstasy and who breathe heavily and perspire due to hearing the glories of the Lord are promoted to the kingdom of God. ಅಂದ್ರೆ ಕೃಷ್ಣ ಕಥೆಯಲ್ಲಿ ರುಚಿ ಹೊಂದಿರುವವರು ವೈಕುಂಠಕ್ಕೆ, ಗೋಲೋಕಕ್ಕೆ ಹೋಗಬಹುದು. ಕುಕಥಾ, ಅನ್ಯ ವಿಷಯಗಳಲ್ಲಿ ರುಚಿ ಹೊಂದಿರುವವರು ಮತ್ತೆ ಹುಟ್ಟಿ ಬರ್ತಾರೆ. ಏವಂ ಸವೀರ ಪ್ರವರಃ ಸಂಯೋಜ್ಯಾತ್ಮಾನಮಾತ್ಮನಿ ಬ್ರಹ್ಮಭೂತೋ ದೃಢಂ ಕಾಲೇ ತ್ಯಜತ್ಸ್ವಂ ಕಲೇವರಂ. ತತ್ಯಜ ಸ್ವಂ ಕಲೇವರಂ. ಎಸ್, ಯಾರು ಕೇಳ್ತಿದ್ದೀರಾ? ಓಕೆ, ಸರಸ್ವತಿ ಮಾತಾಡಿ. ಕಾಲಕ್ರಮದಲ್ಲಿ ಪೃಥು ಮಹಾರಾಜನು ದೇಹ ತ್ಯಾಗ ಮಾಡಬೇಕಾದಾಗ ಕೃಷ್ಣನ ಪಾದ ಕಮಲಗಳಲ್ಲಿ ಮನಸ್ಸನ್ನು ಅಚಲವಾಗಿ ನೆಟ್ಟು ಬ್ರಹ್ಮಭೂತ ನೆಲೆಯನ್ನು ಪೂರ್ತಿ ಸ್ಥಿತನಾಗಿ ಭೌತ ಶರೀರವನ್ನು ತ್ಯಾಗ ಮಾಡಿದನು. ಪ್ರಭುಜಿ ಕೆಳಗಡೆ ಇರೋದು ಓದ್ಬೇಕಾ? ಸಂಬಂಧ ಅಂತಿದೆ. ಇಲ್ಲ, ಬೇಡ ಬೇಡ, ಇದು ಈ ಶ್ಲೋಕ ಮತ್ತೆ ನೆಕ್ಸ್ಟ್ ಶ್ಲೋಕಕ್ಕೆ ಅದು ಸಂಬಂಧ. ಸೊ ಭೌತಿಕವಾದ ಸೂಕ್ಷ್ಮ ದೇಹ ಮತ್ತೆ ಸ್ಥೂಲ ದೇಹ, ಈ ಎರಡರಿಂದಲೂ ಕೂಡ ಅವನು ಮುಕ್ತನಾಗ್ತಾನೆ. ಋತು ಮಹಾರಾಜರು
ಆಸಕ್ತಿಯಿಂದ ಮುಕ್ತರಾಗ್ತಾರೆ. ತತ್ಯಜಸ್ವಂ ಕಲೇವರಂ, ಸಟಲ್ ಬಾಡಿ ಅಂಡ್ ಗ್ರಾಸ್ ಬಾಡಿ ಎರಡನ್ನು ಅವರು ಬಿಟ್ಬಿಡ್ತಾರೆ. ಅದು ಹೇಗೆ ಬಿಡ್ತಾರೆ? ಮುಂದಿನ ಶ್ಲೋಕದಲ್ಲಿದೆ. ಅವರು ಅಷ್ಟಾಂಗ ಯೋಗ ಪದ್ಧತಿಯನ್ನು ಅನುಸರಿಸ್ತಾರೆ. ಎಸ್ ಖ್ಯಾತಪ್ಪ ಓದ್ತೀರಾ? ಕೃಷ್ಣ ಪ್ರಭುಜಿ. ಪೃಥು ಮಹಾರಾಜನು ದೇಹತ್ಯಾಗವನ್ನು ಮಾಡಲು ಒಂದು ನಿರ್ದಿಷ್ಟವಾದ ಭಂಗಿಯಲ್ಲಿ ಕುಳಿತು ಈ ಯೋಗ ವಿಧಾನವನ್ನು ಅನುಸರಿಸಿದನು. ಅವನು ತನ್ನ ಇಮ್ಮಡಿಗಳಿಂದ ಗುದದ್ವಾರವನ್ನು ಬಂಧಿಸಿದನು. ಎಡ ಬಲ ಮೀನ ಖಂಡಗಳನ್ನು ಒತ್ತಿ ಪ್ರಾಣವಾಯುವನ್ನು ಕ್ರಮೇಣ ಮೇಲ್ಮುಖವಾಗಿ ಹೊರಡಿಸಿ ನಾಭಿಯ ವೃತ್ತಕ್ಕೆ ತಂದನು. ಹಾಗೆಯೇ ಅದನ್ನು ಅಲ್ಲಿಂದ ಮೇಲಕ್ಕೆ ಎದೆ ಕಂಠಕ್ಕೆ ತಂದು ಕೊನೆಗೆ ಅಲ್ಲಿಂದ 2 ಹುಬ್ಬುಗಳ ನಡುಭಾಗಕ್ಕೆ ತಳ್ಳಿದನು. ಹರೇ ಕೃಷ್ಣ ಪ್ರಭುಜಿ. ಸೊ ಪ್ರಾಣವಾಯು ನಮ್ಮ ದೇಹದಲ್ಲಿದೆ. ಓಕೆ, ಯಾರು ಅಷ್ಟಾಂಗ ಯೋಗ ಅಥವಾ ರಾಜಯೋಗ ಗೊತ್ತು, ದೇಹದಲ್ಲಿ ಷಟ್ ಚಕ್ರಗಳು ಇದಾವಂತೆ, ಗೊತ್ತಿರಬಹುದು. ಸೊ ಪ್ರಾಣವಾಯು ಈ ಷಟ್ ಚಕ್ರಗಳಲ್ಲಿ ಅದು ಸುತ್ತಾಡ್ತಾ ಇರುತ್ತೆ. ಸೊ ಪ್ರಾಣವನ್ನ ಕೆಳಗಿನ ಭಾಗದಿಂದ ಮೇಲಕ್ಕೆ ಒತ್ತುತ್ತಾರೆ. ಬ್ರಿಂಗ್ ಇಟ್ ಅಪ್, ಪುಷ್ ಇಟ್ ಅಪ್. ಹೇಗೆ? ಕೆಳಗಿನ ದ್ವಾರಗಳನ್ನ ಬಂಧಿಸ್ತಾರೆ. ಸೊ ಗುದದ್ವಾರವನ್ನ ಬಂಧಿಸಿ ಪ್ರಾಣವನ್ನು ಕೆಳಗಡೆ ಹೋಗೋದಕ್ಕೆ ಬಿಡದೆ ಮೇಲೆ ಎತ್ತುತ್ತಾರೆ. ಸೊ ಮೂಲಾಧಾರ ಚಕ್ರದಿಂದ ಸ್ವಾಧಿಷ್ಠಾನ, ನಂತರ ಮಣಿಪುರ, ಅನಾಹತ, ವಿಶುದ್ಧ, ನಂತರ ಆಗ್ನೇಯ ಚಕ್ರ. ಸೊ ಕೆಳಭಾಗದಿಂದ ನಾಭಿಭಾಗ, ನಾಭಿಭಾಗದಿಂದ ಎದೆಭಾಗ, ಎದೆಯಿಂದ ಕೊರಳು, ನಂತರ ಕಂಠ ಮತ್ತೆ ಹುಬ್ಬುಗಳ ಮಧ್ಯ ಇಲ್ಲಿ ಪ್ರಾಣವನ್ನು ತರ್ತಾರೆ. ಸೊ ಪ್ರಾಣದಲ್ಲಿ ಆತ್ಮ ತೇಲಾಡ್ತಾ ಇರುತ್ತೆ. ಪ್ರಾಣ ಇಸ್ ದಿ ಮೀಡಿಯಂ ಇನ್ ವಿಚ್ ದಿಸ್ ಇಸ್ ಫ್ಲೋಟಿಂಗ್. ಆತ್ಮ ಇಸ್ ಫ್ಲೋಟಿಂಗ್. ಸೊ ಆತ್ಮ ಹುಬ್ಬುಗಳ ಮಧ್ಯದಲ್ಲಿ ಬಂದಾಗ ಆಗ ಯೋಗಿ ಧ್ಯಾನ ಮಾಡ್ತಾನೆ. ಏನ್ ಧ್ಯಾನ ಮಾಡ್ತಾನೆ? ಎಲ್ಲಿಗೆ ಹೋಗಬೇಕು, ಆ ಒಂದು ಗಮ್ಯ ಸ್ಥಾನ ಏನಿದೆ ಅಲ್ಲಿ ಧ್ಯಾನ ಮಾಡ್ತಾನೆ. ಆಗ ಹುಬ್ಬುಗಳ ಮಧ್ಯದಿಂದ ಆತ್ಮವನ್ನು ಇನ್ನಷ್ಟು ಮೇಲೆ ಎತ್ತುತ್ತಾರೆ. ಆಗ ಸಹಸ್ರ ಚಕ್ರದಿಂದ ಆತ್ಮ ಮೇಲೆ ಹೋಗಿ ಆ ಒಂದು ಗಮ್ಯ ಸ್ಥಾನಕ್ಕೆ ಹೊರಡುತ್ತೆ. ಸೊ ಇದು ಅಷ್ಟಾಂಗ ಯೋಗ ಮಾರ್ಗ. ಸೊ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ, ಎಸ್ಪೆಷಲಿ ಸತ್ಯುಗದಲ್ಲಿ ಈ ಮಾರ್ಗವನ್ನ ಎಲ್ಲರೂ ಅನುಸರಿಸ್ತಾ ಇದ್ರು. ಆದ್ರೆ ಕಲಿಯುಗದಲ್ಲಿ ಈ ಮಾರ್ಗ ತುಂಬಾ ಕಷ್ಟ. ಯಾಕಂದ್ರೆ ಚಕ್ರ ಅಂದ್ರೆ ಏನು ಗೊತ್ತಿಲ್ಲ, ಪ್ರಾಣ ಅಂದ್ರೆ ಏನು, ಪ್ರಾಣವಾಯು ಅಂದ್ರೆ ಏನು ಗೊತ್ತಿಲ್ಲ, ಎಷ್ಟು ಪ್ರಕಾರದ ಪ್ರಾಣವಾಯುಗಳಿದಾವೆ. ಮತ್ತೆ ಅದು ತುಂಬಾ ಕಾಂಪ್ಲೆಕ್ಸ್ ಮೆಥಡ್ ಆಫ್ ಪ್ರಾಕ್ಟೀಸ್ ಆಫ್ ಯೋಗ, ತುಂಬಾ ಕಠಿಣ. ಅದಕ್ಕೆ ಕಲಿಯುಗದಲ್ಲಿ ಸರಳವಾದ ಮಾರ್ಗ ಕೊಟ್ಟಿದ್ದಾರೆ. ಅದೇನು? ನಾಮ ಸಂಕೀರ್ತನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವಂತನ ನಾಮ ಸಂಕೀರ್ತನೆ ಮಾಡೋದ್ರಿಂದ ನಮಗೆ ಭಗವತ್ ಪ್ರಾಪ್ತಿ ಸರಳವಾಗಿ ಆಗುತ್ತೆ. ಚಾಂಟಿಂಗ್ ಮಾಡೋದ್ರಿಂದ ಎಲ್ಲ ಚಕ್ರಗಳು ಆಕ್ಟಿವೇಟ್ ಆಗ್ತವೆ, ಎಲ್ಲ ಪ್ರಾಣ ಪರಿಶುದ್ಧವಾಗುತ್ತೆ. ಸೊ ಅಷ್ಟಾಂಗ ಯೋಗದಿಂದ ಏನು ಎಫೆಕ್ಟ್ ಆಗಬೇಕು ಅದೇ ಎಫೆಕ್ಟು ನಾಮಸ್ಮರಣೆಯಿಂದಲೂ ಕೂಡ ಸಿಗುತ್ತೆ. ಸೊ ಕಲಿಯುಗದಲ್ಲಿ ನಾಮಸ್ಮರಣೆಯನ್ನು ಮಾಡ್ಬೇಕು ನಾವು. ನೆಕ್ಸ್ಟ್ ಶ್ಲೋಕ ಹೋಗ್ತೀರಾ? ಯಶೋಧ ಮಾತಾಜಿ. ಜಯಲಕ್ಷ್ಮಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. 14 ಪ್ರಭು. 15. ಹೀಗೆ ಪೃಥು ಮಹಾರಾಜನು ತನ್ನ ಪ್ರಾಣವಾಯುವನ್ನು ಬ್ರಹ್ಮರಂಧದವರೆಗೆ ಏರಿಸಿ ಸಂಸಾರಿಕ ಜೀವನದ ಎಲ್ಲಾ ಆಸೆಯನ್ನು ತೊರೆದನು. ಕ್ರಮೇಣ ತನ್ನ ಪ್ರಾಣವಾಯುವನ್ನು ಮಹಾವಾಯುನೊಡನೆ ಸೇರಿಸಿದನು. ತನ್ನ ದೇಹವನ್ನು ಭೂಮಿಯಲ್ಲಿಯೂ ದೇಹದೊಳಗಿನ ತೇಜಸ್ಸನ್ನು ಮಹಾ ತೇಜಸ್ಸಿನಲ್ಲಿಯೂ ಸೇರಿಸಿದನು. ಹರೇ ಕೃಷ್ಣ. ನೆಕ್ಸ್ಟ್ ಓದಿ 16 ಕೂಡ ಓದಿ, 2 ಕನೆಕ್ಟೆಡ್ ಇದೆ. ಹೀಗೆ ವಿವಿಧ ಅಂಗಗಳ ಬೇರೆ ಬೇರೆ ಸ್ಥಾನಗಳಿಗನುಸಾರವಾಗಿ ಪೃಥು ಮಹಾರಾಜನು ತನ್ನ ಇಂದ್ರಿಯಗಳ ರಂಧ್ರಗಳನ್ನು ಆಕಾಶದಲ್ಲಿಯೂ, ರಕ್ತ ಮತ್ತಿತರ ಜಲಾಶಯಗಳನ್ನು ಮಹಾಜಲದಲ್ಲಿಯೂ, ಭೂಮಿಯನ್ನು ಜಲದಲ್ಲಿಯೂ, ಜಲವನ್ನು ಅಗ್ನಿಯಲ್ಲಿಯೂ, ಅಗ್ನಿಯನ್ನು ವಾಯುವಿನಲ್ಲಿಯೂ, ವಾಯುವನ್ನು ಆಕಾಶದಲ್ಲಿಯೂ ಲೀನವಾಗಿಸಿದನು. ಸೊ ದ ಪ್ರೊಸೆಸ್ ಆಫ್ ವಿಡ್ರಾವಲ್. ಸೃಷ್ಟಿ ಹೇಗಾಯ್ತು ಅದನ್ನ ರಿವರ್ಸ್ ಆಗಿ, ಸೃಷ್ಟಿ ಒಂದು
ಒಂದು ರೀತಿಯಲ್ಲಿ ಆಗುತ್ತೆ. ಅದನ್ನೇ ರಿವರ್ಸ್ ಆರ್ಡರ್ ಅಲ್ಲಿ ಹೋದಾಗ ಅದು ಪ್ರಳಯವಾಗುತ್ತೆ. ರೈಟ್. ಸೊ ಆಕಾಶದಿಂದ ಫಸ್ಟ್ ವಾಯು ಬಂತು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಭೂಮಿ. ಅದನ್ನೇ ರಿವರ್ಸ್ ಆರ್ಡರ್ ಅಲ್ಲಿ ಹೋಗ್ಬೇಕು. ಭೂಮಿಯ ಅಂಶವನ್ನ ನೀರಿನಲ್ಲಿ ಸೇರಿಸಬೇಕು, ನೀರಿನ ಅಂಶವನ್ನು ಅಗ್ನಿಯಲ್ಲಿ, ಅಗ್ನಿಯನ್ನು ವಾಯುವಿನಲ್ಲಿ, ವಾಯುವಿನ ಆಕಾಶದಲ್ಲಿ. ರೈಟ್. ಈ ರೀತಿ ಒಂದನ್ನ ಇನ್ನೊಂದರಲ್ಲಿ ಸೇರಿಸೋದಾಗ ಏನಾಗುತ್ತೆ, ಈ ರೀತಿ ಅವನು ಕಂಟೆಂಪ್ಲೇಟ್ ಮಾಡಬೇಕು, ಧ್ಯಾನ ಮಾಡಬೇಕು. ಆಗ ಎಲ್ಲ ಭೌತಿಕ ಏನಂತಾರೆ ದೇಹದಿಂದ ಮತ್ತೆ ಆಸಕ್ತಿಗಳಿಂದ ಅವನು ಮುಕ್ತನಾಗ್ತಾನೆ. ಮತ್ತೆ ತನ್ನ ದೇಹದಲ್ಲಿರುವಂತಹ ಭೂಮಿ ಭಾಗವನ್ನು ಭೂಮಿಯಲ್ಲಿ ಒಂದಾಗಿಸಿ, ತನ್ನ ವಾಯು ಭಾಗವನ್ನು ವಾಯುವಿನಲ್ಲಿ, ಮಹಾವಾಯುವಿನಲ್ಲಿ ಒಂದಾಗಿಸಿ, ಈ ರೀತಿ ತನ್ನ ದೇಹ ಪ್ರಕೃತಿಯಿಂದ ಸೃಷ್ಟಿಯಾಗಿದೆ, ಆ ಪ್ರಕೃತಿಯನ್ನು ಮತ್ತೆ ಪ್ರಕೃತಿಗೆ ವಾಪಸ್ ಕೊಟ್ಟು ಆತ್ಮ ಸ್ವರೂಪದಲ್ಲಿ ಅವನು ಭಗವದ್ಧಾಮಕ್ಕೆ ಹೋಗಬೇಕು. ಸೊ ಅದೇ, ಯಾಕಂದ್ರೆ ಈ ಪ್ರಕೃತಿ ನಮಗೆ ಕೊಟ್ಟಿದೆ ಈ ದೇಹ, ಈ ದೇಹವನ್ನು ಮತ್ತೆ ವಾಪಸ್ ಪ್ರಕೃತಿಗೆ ಒಪ್ಪಿಸಿ ನಾವು ವಾಪಸ್ ಹೋಗ್ಬೇಕು. ರೈಟ್. ಸೊ ದಟ್ ಇಸ್ ದ ಪಾತ್. ಅಷ್ಟಾಂಗ ಯೋಗದಲ್ಲಿ ಇದು ಹೇಳ್ಕೊಡ್ತಾರೆ. ಅಷ್ಟೇ ಅಲ್ಲ, ಮನಸ್ಸನ್ನು ಇಂದ್ರಿಯಗಳಲ್ಲಿ, ಇಂದ್ರಿಯಗಳನ್ನು ಇಂದ್ರಿಯ ವಿಷಯಗಳಲ್ಲಿ, ಇಂದ್ರಿಯ ವಸ್ತುಗಳನ್ನ ಅಹಂಕಾರದಲ್ಲಿ, ಅಹಂಕಾರವನ್ನ ಮಹತ್ತತ್ವದಲ್ಲಿ ವಿಲೀನಗೊಳಿಸಬೇಕು. ಇದು 17ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಮತ್ತೆ 18ನೇ ಶ್ಲೋಕದಲ್ಲಿ ಈ ಅನುವಾದವನ್ನು ಓದ್ತೀರಾ ಯಾರು? ಹರೇ ಕೃಷ್ಣ ಪ್ರಭು ಓದ್ಲಾ? ಓದಿ ಮಾತು. ಋತು ಮಹಾರಾಜನು ಅನಂತರ ಜೀವಿಯ ಸಕಲ ಉಪಾಧಿಗಳನ್ನು ಮಾಯಾಶಕ್ತಿಯ ಪರಮ ನಿಯಾಮಕನಿಗೆ ಅರ್ಪಿಸಿದನು. ಜೀವಿಯು ಸಿಕ್ಕಿಕೊಳ್ಳಲು ಕಾರಣವಾದ ಎಲ್ಲಾ ಉಪಾಧಿಗಳಿಂದ ಬಿಡುಗಡೆ ಹೊಂದಿ ಅವನು ಜ್ಞಾನ ವೈರಾಗ್ಯಗಳಿಂದಲೂ ಭಕ್ತಿ ಸೇವೆಯ ಆಧ್ಯಾತ್ಮಿಕ ಬಲದಿಂದಲೂ ಮುಕ್ತನಾದನು. ಹೀಗೆ ತನ್ನ ಕೃಷ್ಣ ಪ್ರಜ್ಞೆಯ ಮೂಲ ಸ್ವರೂಪದಲ್ಲಿ ನೆಲೆಗೊಂಡು ಅವನು ಪ್ರಭುವಾಗಿ, ಅಂದರೆ ಜಿತೇಂದ್ರಿಯನಾಗಿ ಈ ದೇಹವನ್ನು ತ್ಯಾಗ ಮಾಡಿದನು. ಧನ್ಯವಾದಗಳು. ಹರೇ ಕೃಷ್ಣ. ಸ್ವರೂಪಸ್ಥೋ ವಜಹಾತ್ ಪ್ರಭು, ಲಾಸ್ಟ್ ಲೈನ್ ಅಲ್ಲಿದೆ. ಅವನು ನಿಜವಾದ ಸ್ವರೂಪದಲ್ಲಿ ಸ್ಥಿತನಾಗಿ ತನ್ನ ದೇಹವನ್ನ ತ್ಯಜಿಸಿ ಅವನು ಪೃಥು ಮಹಾರಾಜರು ಭಗವದ್ಧಾಮಕ್ಕೆ ಮರಳುತ್ತಾರೆ. ಸೊ ಇದು ಇಲ್ಲಿ ಪೃಥು ಮಹಾರಾಜರು ತಮ್ಮ ದೇಹವನ್ನ ಬಿಟ್ಬಿಟ್ಟಿದ್ದಾರೆ. ಓಕೆ, ಇಟ್ಸ್ ಗಾನ್ ಬ್ಯಾಕ್. ಸೊ ದೇಹ ಇಲ್ಲೇ ಉಳಿದಿದೆ. ಪೃಥು ಮಹಾರಾಜರು ತಮ್ಮ ನಿಜವಾದ ಸ್ವರೂಪದಲ್ಲಿ ವೈಕುಂಠಕ್ಕೆ ಅಥವಾ ಗೋಲೋಕಕ್ಕೆ ಹೋಗ್ಬಿಟ್ಟಿದ್ದಾರೆ. ಈಗ ಅರ್ಚಿ ಅವರ ಪತ್ನಿ ಅಲ್ಲಿ ಪಕ್ಕದಲ್ಲಿದ್ದಾಳೆ. ನೋಡ್ತಾರೆ, ಪೃಥು ಮಹಾರಾಜರ ದೇಹದಲ್ಲಿ ಪ್ರಾಣದ ಸಂಕೇತಗಳಿಲ್ಲ, ಅವರು ತೀರ್ಕೊಂಡಿದ್ದಾರೆ ಅಂತ ಅವಳಿಗೆ ಗೊತ್ತಾಗುತ್ತೆ. ಅವಳು ಅಳಕ್ ಸ್ಟಾರ್ಟ್ ಮಾಡ್ತಾಳೆ. ಅರ್ಚೇರ್ ನಾಮ ಮಹಾರಾಜ್ಞಿ ತತ್ಪತ್ನಿ ಅನುಗತಾವನಂ ಸುಕುಮಾರಿ ಅದದರ್ಹಾ ಚ ಯತ್ಪದ್ಭ್ಯಾಂ ಸ್ಪೃಶನಂ ಭುವಃ. ಹರೇ ಕೃಷ್ಣ ಪ್ರಭುಜಿ ಓದ್ಲಾ? ಓಕೆ, ಓದಿ ಮಾತಾಡಿ. ಋತು ಮಹಾರಾಜನ ಪತ್ನಿಯು ಮಹಾರಾಣಿಯೋ ಆದ ಅರ್ಚಿಯು ತನ್ನ ಗಂಡನನ್ನು ಹಿಂಬಾಲಿಸಿ ಕಾಡಿಗೆ ಬಂದಳು. ರಾಣಿಯಾದ್ದರಿಂದ ಅವಳ ದೇಹ ತುಂಬಾ ಕೋಮಲವಾಗಿತ್ತು. ಕಾಡಿನಲ್ಲಿ ವಾಸ ಮಾಡಲು ಯೋಗ್ಯಳಲ್ಲದಿದ್ದರೂ ಸ್ವಂತ ಇಚ್ಛೆಯಿಂದ ಅವಳು ತನ್ನ ಚರಣ ಕಮಲಗಳನ್ನು ನೆಲದ ಮೇಲಿಟ್ಟಳು. ಹರೇ ಕೃಷ್ಣ. ಧನ್ಯವಾದ. ರಾಣಿಯರು ಯಾವಾಗ್ಲೂ ಅರಮನೆಯಲ್ಲಿ ಇರ್ತಾ ಇದ್ರು. ಸೊ ಅವರ ಕಾಲು, ಅವರ ಪಾದ ನೆಲಕ್ಕೆ ಸ್ಪರ್ಶಿಸ್ತಾ ಇರಲಿಲ್ಲ. ಆದ್ರೆ ಅರ್ಚಿ ಸ್ವಯಂ ಖುದ್ದಾಗಿ ಅವಳು ಬರ್ತಾಳೆ, ಕಾಡಿಗೆ ಹೋಗ್ತಾಳೆ. ಸೊ ಇದಕ್ಕೆ ಸಮಾನ ಉದಾಹರಣೆ ಅಂದ್ರೆ ರಾಮಚಂದ್ರರು ಕಾಡಿಗೆ ಹೋದಾಗ ಸೀತಾದೇವಿ ರಾಮಚಂದ್ರರ ಹಿಂದೆ ಬರ್ತಾಳೆ. ಅವಳು ಕೂಡ ಎಂದೂ ಕಾಡಲ್ಲಿ ಇರಲಿಲ್ಲ. ಆದ್ರೆ ಪತಿವ್ರತ ಧರ್ಮವನ್ನು ಅನುಸರಿಸೋದಿಕ್ಕೆ ಅವಳು ಕಾಡಿಗೆ ಹೋಗ್ತಾಳೆ. ಇನ್ನೊಂದು ಉದಾಹರಣೆ ಗಾಂಧಾರಿ. ರೈಟ್. ಸೊ ಧೃತರಾಷ್ಟ್ರನಿಗೆ ಕಣ್ಣಿಲ್ಲ ಅಂತ ಗೊತ್ತಾದಾಗ ಅವಳು ಕೂಡ ತನ್ನ ಕಣ್ಣನ್ನು ಮುಚ್ಕೊಂತಾಳೆ, ಬಟ್ಟೆಯನ್ನು ಕಟ್ಕೊಂಡು ಕಣ್ಣು ಮುಚ್ಕೊಂತಾಳೆ. ಸೊ ಈ ರೀತಿ ಪತಿವ್ರತ ನಾರಿಯರು ತುಂಬಾ ಪವರ್ಫುಲ್ ಆಗಿರ್ತಾರೆ. ದೇ ಆರ್ ವೆರಿ ಪವರ್ಫುಲ್, ಎಕ್ಸ್ಟ್ರೀಮ್ಲಿ ಪವರ್ಫುಲ್. ಸೊ 20ನೇ ಶ್ಲೋಕ. ಓಕೆ, ಸುನಂದ ಮಾತಾಜಿ ಅವರು.
ಪ್ರಭುಜಿ ಓದ್ತೀನಿ ಪ್ರಭುಜಿ. ರಾಣಿ ಅರ್ಚಿಗೆ ಅಂತಹ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ರೂಢಿ ಇಲ್ಲದಿದ್ದರೂ ಅವಳು ಮಹರ್ಷಿಗಳಂತೆ ಕಾಡಿನಲ್ಲಿ ಗಂಡನು ಮಾಡುತ್ತಿದ್ದ ವೃತಗಳೆಲ್ಲದರಲ್ಲೂ ಪಾಲ್ಗೊಳ್ಳುತ್ತಿದ್ದಳು. ಅವಳು ನೆಲದ ಮೇಲೆ ಮಲಗುತ್ತಿದ್ದಳು, ಹಣ್ಣು ಹಂಪಲು ಹೂವು ಎಲೆಗಳನ್ನು ಮಾತ್ರ ತಿಂದು ಜೀವಿಸುತ್ತಿದ್ದಳು. ಈ ಅರಣ್ಯವಾಸದ ಕೆಲಸ ಕಾರ್ಯಗಳಿಗೆ ಅವಳು ಅನರ್ಹಳಾದ್ದರಿಂದ ಕೃಶವಾದಳು. ಪತಿ ಸೇವೆಯಲ್ಲಿ ಅವಳು ಸುಖ ಕಾಣುತ್ತಿದ್ದುದರಿಂದ ಅವಳಿಗೆ ಸ್ವಲ್ಪವೂ ಕಷ್ಟವೇ ಗೊತ್ತಾಗಲಿಲ್ಲ. ಅರಣ್ಯವಾಸ ತುಂಬಾ ಕಷ್ಟಕರವಾದದ್ದು. ಆದ್ರೆ ಅವಳು ನಿರತವಾಗಿ ಪತಿಯ ಸೇವೆಯಲ್ಲಿ ತೊಡಗಿದ್ಲು, ಅದಕ್ಕೆ ಕಷ್ಟ ಅನಿಸ್ಲಿಲ್ಲ. ರೈಟ್. ಸೊ ಅದೇ ರೀತಿ ನಾವು ನೋಡ್ಬೋದು, ಕೆಲವೊಮ್ಮೆ ನಿರ್ಜಲ ಉಪವಾಸ ಇರುತ್ತೆ, ಅಥವಾ ತುಂಬಾ ವ್ರತ ಏನೋ ತಗೊಂಡಿರ್ತೀವಿ. ಆದ್ರೆ ನಾವು ಶ್ರವಣ ಕೀರ್ತನೆಯಲ್ಲಿ ಸೇವೆಯಲ್ಲಿ ವ್ಯಸ್ತರಾಗಿದ್ದಾಗ ಅದರ ನೋವು ಗೊತ್ತಾಗೋದಿಲ್ಲ. ಆದರೆ ಸೇವೆ ಇಲ್ಲ, ಶ್ರವಣ ಕೀರ್ತನೆ ಇಲ್ಲ, ಬರೀ ಉಪವಾಸ ಮಾಡ್ತಾ ಕೂತ್ರೆ ಆ ಧ್ಯಾನ ಉಪವಾಸಕ್ಕೆ ಹೋಗುತ್ತೆ. ಹೊಟ್ಟೆ ನೋವು ಆಗ್ತಾ ಇದೆ, ಊಟ ಮಾಡಬೇಕು ಅಂತ. ಆದರೆ ಯಾರು ಸೇವೆಯಲ್ಲಿ ನಿರತರಾಗಿರ್ತಾರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಅದೇ ರೀತಿಯಲ್ಲಿ ಅರ್ಚಿ ಭಗವತ್ ಸೇವೆಯಲ್ಲಿ ಅಥವಾ ಪೃಥು ಮಹಾರಾಜರ ಸೇವೆಯಲ್ಲಿ ನಿರತರಾಗಿದ್ಲು, ಅದಕ್ಕೆ ಅವಳಿಗೆ ಆ ನೋವು ಗೊತ್ತಾಗ್ಲಿಲ್ಲ. ಶಿ ವಾಸ್ ವೆರಿ ಹ್ಯಾಪಿ. ಇಪ್ಪತ್ತೊಂದನೇ ಶ್ಲೋಕ. ಪ್ರಭುಜಿ ಯಾರದು? ನಾಗರತ್ನ. ರಾಣಿ ಅರ್ಚಿಯು ತನ್ನ ಬಗ್ಗೆ ಹಾಗೂ ಭೂಮಿಯ ಬಗ್ಗೆ ಕರುಣಾಮಯಿಯಾಗಿದ್ದ ಗಂಡನು ಉಳಿದಿರುವ ಸೂಚನೆಗಳೇ ಕಾಣದ ಮೇಲೆ ಸ್ವಲ್ಪ ಕಾಲ ದುಃಖದಿಂದ ರೋಧಿಸಿದಳು. ಅನಂತರ ಬೆಟ್ಟದ ಮೇಲೆ ಒಂದು ಚಿತೆಯನ್ನು ಸಿದ್ಧಪಡಿಸಿ ಅದರ ಮೇಲೆ ತನ್ನ ಪತಿಯ ದೇಹವನ್ನು ಇರಿಸಿದಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ನೆಕ್ಸ್ಟ್ ಶ್ಲೋಕ ಓದ್ಲ ಪ್ರಭುಜಿ? ಕಂಟಿನ್ಯೂ ಮಾಡಿ. ಆಮೇಲೆ ರಾಣಿಯು ಉತ್ತರ ಕ್ರಿಯೆಗಳನ್ನು ಮುಗಿಸಿ ಜಲತರ್ಪಣವನ್ನು ಬಿಟ್ಟಳು. ನದಿಯಲ್ಲಿ ಸ್ನಾನ ಮಾಡಿದ ನಂತರ ಅವಳು ಬೇರೆ ಬೇರೆ ಲೋಕಗಳಲ್ಲಿರುವ ಆಕಾಶ ದೇವತೆಗಳಿಗೆ ನಮಸ್ಕಾರ ಮಾಡಿದಳು. ಅನಂತರ ಚಿತಾಗ್ನಿಯನ್ನು ಪ್ರದಕ್ಷಿಣೆ ಮಾಡಿ ತನ್ನ ಪತಿಯ ಚರಣ ಕಮಲಗಳನ್ನು ನೆನೆಯುತ್ತಾ ಚಿತೆಯನ್ನು ಪ್ರವೇಶಿಸಿದಳು. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಫೋಟೋ ನೋಡ್ತಾ ಇದ್ದೀರಾ? ಈ ಫೋಟೋದಲ್ಲಿ ಪೃಥು ಮಹಾರಾಜರು ವಿಮಾನದಲ್ಲಿ ವೈಕುಂಠಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಪೃಥು ಮಹಾರಾಜ್ ವೆಂಟ್ ಬ್ಯಾಕ್ ಟು ಗಾಡ್. ಆದ್ರೆ ಅವರ ಹಿಂದೆ ಅರ್ಚಿ ದೇವಿ ಕೂಡ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಗಂಡನ ಜೊತೆ ಸಹಮರಣ ಹೊಂದಿದಾಗ ಗಂಡನು ಯಾವ ಸ್ಥಾನಕ್ಕೆ ಹೋಗಿರ್ತಾನೆ ಅದೇ ಸ್ಥಾನಕ್ಕೆ ಹೆಂಡತಿ ಕೂಡ ಹೋಗ್ತಾಳೆ. ರೈಟ್. ಇದು ಒಂದು ಶಾಸ್ತ್ರದ ನಿಯಮವಾಗಿದೆ. ಸೊ ಇಲ್ಲಿ ಇದಕ್ಕೆ ಸಹಮರಣ ಅಂತ ಕರೀತಾರೆ. ಸೊ ಇದು ವಾಲಂಟರಿ. ಸೊ ವಾಲಂಟರಿ ಇಲ್ಲಿ ಗಾಂಧಾರಿ ಕೂಡ ಧೃತರಾಷ್ಟ್ರನ ಹಿಂದೆ ಅವಳು ಕೂಡ ಚಿತೆಯನ್ನು ಇರ್ತಾಳೆ. ಇಲ್ಲಿ ಅರ್ಚಿ ದೇವಿ ಚಿತೆಯನ್ನು ಇರ್ತಾಳೆ. ಮಾದ್ರಿ ಕೂಡ ಪಾಂಡು ತೀರ್ಕೊಂಡಾಗ ಪಾಂಡುವಿನ ಚಿತೆಯಲ್ಲಿ ಮಾದ್ರಿ ಇರ್ತಾಳೆ. ಸೊ ಬಿಕಾಸ್ ಆಫ್ ಇಂಟೆನ್ಸ್ ಅಫೆಕ್ಷನ್ ಅಂಡ್ ಲವ್ ಫಾರ್ ದ ಹಸ್ಬೆಂಡ್, ಸೊ ಗಂಡನ ಮೇಲೆ ಅತಿಯಾದ ಪ್ರೀತಿ ಇರೋ ಕಾರಣ ಆ ಪ್ರೀತಿ ಅವರ ವಿರಹದಿಂದ ಉಂಟಾಗುವಂತಹ ನೋವು ತುಂಬಾ ತೀವ್ರವಾದ ನೋವು ಆಗದೆ ಅವರು ಚಿತೆಯನ್ನೇ ಏರ್ತಾ ಇದ್ರು. ಸೊ ಚಿತೆ ಬೆಂಕಿಯ ಸುಡುವ ನೋವು ಅದು ವಿರಹದ ನೋವಿನಿಗಿಂತಲೂ ಕಮ್ಮಿ ಇತ್ತು. ಸೊ ಅದಕ್ಕೆ ಆ ಬೆಂಕಿಯ ನೋವು ಅವರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ವಿರಹಾಗ್ನಿ ಅಷ್ಟು ತೀವ್ರವಾಗಿತ್ತು ಅವರಲ್ಲಿ. ಸೊ ಅದಕ್ಕೆ ಸಹಮರಣ ಅಂತ ಕರೀತಾರೆ. ಸೊ ಅರ್ಚಿ ದೇವಿ ಕೂಡ ವೈಕುಂಠಕ್ಕೆ ಹೋದ್ರು. ಇದನ್ನ ನೋಡಿ ಆಕಾಶದಲ್ಲಿದ್ದಂತಹ ದೇವತೆಗಳು ಪುಷ್ಪವೃಷ್ಟಿಯನ್ನ ಮಾಡ್ತಾರೆ. ಪುಷ್ಪವೃಷ್ಟಿಯನ್ನ ಮಾಡಿ ಅರ್ಚಿಯನ್ನ ಕೊಂಡಾಡ್ತಾರೆ. ಸೊ ಅರ್ಚಿ ದೇವಿ ಏನ್ ಹೇಳ್ತಾರೆ ನೋಡಿ, 25th ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ, 25ನೇ ಶ್ಲೋಕದಲ್ಲಿ ಪುಷ್ಪವೃಷ್ಟಿಯನ್ನ ಮಾಡಿ ದೇವಿಯ ಉಚ್ಚುಹು. ಓಕೆ, ದೇವಿಗಳು ಏನ್ ಹೇಳ್ತಾರೆ? ಎಸ್, ಓದ್ತೀರಾ? ಎಸ್, ಪ್ರಭಾ ಮಾತಾಡ್ತಾರೆ. ಹರೇ ಕೃಷ್ಣ ಪ್ರಭುಜಿ. ದೇವತಾ ಪತ್ನಿಯರು ಹೀಗೆ ಹೇಳಿದರು: ಮಹಾರಾಣಿ ಅರ್ಚಿಗೆ ಜಯವಾಗಲಿ. ಜಗತ್ತಿನ ಎಲ್ಲಾ ರಾಜರಿಗಳಿಗೂ ಚಕ್ರವರ್ತಿಯಾದ ಪೃಥು ಮಹಾರಾಜನ
ಈ ಮಹಾರಾಣಿಯು ತನ್ನ ಪತಿಯನ್ನು ಕಾಯೇನ ವಾಚ ಮನಸಾ ಸೇವ ಮಾಡಿದ್ದಾಳೆ. ಇದು ಯಜ್ಞಪತಿಯಾದ ವಿಷ್ಣುವನ್ನು, ಅಂದರೆ ದೇವೋತ್ತಮ ಪರಮಪುರುಷನನ್ನು ಲಕ್ಷ್ಮಿಯು ಸೇವೆ ಮಾಡಿದಂತಿದೆ. ಹರೇ ಕೃಷ್ಣ. ಸೊ ಅರ್ಚಿ ಸಾಕ್ಷಾತ್ ಲಕ್ಷ್ಮಿ, ಪೃಥು ಮಹಾರಾಜರು ವಿಷ್ಣು. ಸೊ ಲಕ್ಷ್ಮಿ ವಿಷ್ಣುವಿಗೆ ಸೇವೆ ಮಾಡಿದಂಗೆ ಇಲ್ಲಿ ಅರ್ಚಿ ಪೃಥು ಮಹಾರಾಜರ ಸೇವೆಯನ್ನ ಮಾಡಿದ್ದಾರೆ. ಓಕೆ, ಸೊ 26ನೇ ಶ್ಲೋಕವನ್ನು ಓದಿ. ಹರೇ ಕೃಷ್ಣ ಪ್ರಭುಜಿ. ದೇವತಾ ಪತ್ನಿಯರು ಮುಂದುವರಿಸಿದರು. ಈ ಸಾಧ್ವಿಮಣಿಯಾದ ಅರ್ಚಿಯನ್ನು ನೋಡಿ ತನ್ನ ಅಸಾಧಾರಣ ಪುಣ್ಯ ಕಾರ್ಯಗಳ ಬಲದಿಂದ ಆಕೆ ನಮ್ಮ ದೃಷ್ಟಿ ಹೋಗುವವರೆಗೂ ತನ್ನ ಗಂಡನನ್ನು ಹಿಂಬಾಲಿಸಿ ಊರ್ಧ್ವಾಭಿಮುಖವಾಗಿ ಹೋಗುತ್ತಿದ್ದಾಳೆ. ಹರೇ ಕೃಷ್ಣ. So both are going back to God. Tesham durapam kim tvanyan martyanam bhagavatpadam bhuvi lokayusho yevai naishkarmyam sadhayatyuta. Yes, Odi. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಈ ಮರ್ತ್ಯಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದ ನಿಮ್ ವಾಯ್ಸ್ ಬರ್ತಾ ಇಲ್ಲ. ಕೃಷ್ಣ ಪ್ರಭುಜಿ. ಓದಿ. ಈ ಮರ್ತ್ಯಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದ ಆಯುರ್ದಾಯ ಕಡಿಮೆಯೇ. ಆದರೆ ಭಕ್ತಿ ಯೋಗದಲ್ಲಿ ತೊಡಗಿರುವವರು ಭಗವದ್ಧಾಮಕ್ಕೆ ಹಿಂದಿರುಗುತ್ತಾರೆ, ಏಕೆಂದರೆ ಅವರು ನಿಜವಾಗಿ ಮುಕ್ತಿ ಪತನದಲ್ಲಿರುತ್ತಾರೆ. ಅಂತವರಿಗೆ ಲಭ್ಯವಾಗಿರುವುದು ಯಾವುದೂ ಇಲ್ಲ. ಹರೇ ಕೃಷ್ಣ ಪ್ರಭುಜಿ. ಲಭ್ಯವಾಗದಿರುವುದು ಯಾವುದೂ ಇಲ್ಲ. ಯಾರು ಭಗವತ್ ಸೇವೆಯಲ್ಲಿ ತೊಡಗಿರ್ತಾರೋ ಅವರಿಗೆ ಲಭ್ಯವಾಗದಿರುವುದು ಯಾವುದೂ ಇಲ್ಲ, ಎಲ್ಲವೂ ಸಿಗುತ್ತೆ ಅವರಿಗೆ. ವೈಕುಂಠ ಸಿಕ್ಕರೆ ಎಲ್ಲವೂ ಸಿಕ್ಕಂಗೆ, ರೈಟ್? ಸೊ ಫಾರ್ ಎಕ್ಸಾಂಪಲ್, ಇಫ್ ಯು ನೋ ಕೃಷ್ಣ, ಯು ನೋ ಎವ್ರಿಥಿಂಗ್. ಯಾಕಂದ್ರೆ ಕೃಷ್ಣ ಎಲ್ಲರ ಸೃಷ್ಟಿಕರ್ತ. ಕೃಷ್ಣನನ್ನ ತಿಳ್ಕೊಂಡ್ರೆ ಈ ಸೃಷ್ಟಿ ಬಗ್ಗೆ ಎಲ್ಲ ತಿಳಿದಂಗೆ, ರೈಟ್? ಸೊ ಮಾಡರ್ನ್ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಾರೆ, ಸಪೋಸ್ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು, ಸೊ ಗೂಗಲ್ ಇದ್ರೆ ಎಲ್ಲ ಗೊತ್ತಿದ್ದಂಗೆ, ಗೂಗಲ್ ಅಲ್ಲಿ ಟೈಪ್ ಮಾಡ್ಬೇಕಷ್ಟೇ. ಸೊ ದಟ್ಸ್ ವಾಟ್. ಸೊ ಇಫ್ ಯು ನೋ ಕೃಷ್ಣ, ಯು ನೋ ಎವ್ರಿಥಿಂಗ್. ಇಫ್ ಯು ಹ್ಯಾವ್ ಡಿವೋಷನಲ್ ಸರ್ವಿಸ್, ನಿಮ್ಮ ಹತ್ರ ಭಕ್ತಿ ಸೇವೆ ಇದ್ರೆ ನಿಮ್ಗೆ ಎಲ್ಲೋ ಸಿಕ್ಕಂಗೆ, ಎಲ್ಲೋ ದೊರಕಿದಂಗೆ, ರೈಟ್? ಸೊ ಇವನ್ ನೈಷ್ಕರ್ಮ್ಯ, ಲಿಬರೇಷನ್ ಆಲ್ಸೋ ಸಿಕ್ಕ ಹಾಗೆ. ಧರ್ಮ ಅರ್ಥ ಕಾಮ ಅಂತೂ ಹಿಂಬಾಲಿಸುತ್ತೆ, ರೈಟ್? ಯಾರು ಭಕ್ತಿ ಸೇವೆ ಮಾಡ್ತಾ ಇರ್ತಾರೋ ಅವ್ರ ಹಿಂದೆ ಮುಕ್ತಿದೇವಿ ಕೈ ಮುಗಿದು ಬರ್ತಾ ಇರ್ತಾಳೆ, ದಯವಿಟ್ಟು ನನ್ನನ್ನು ಸ್ವೀಕರಿಸಿ ಅಂತ. ಅವ್ರ ಭಕ್ತರು ಹೇಳ್ತಾರೆ, ಬೇಡ ಬೇಡ, ನನಗೆ ಬೇಕಿಲ್ಲ, ನನಗೆ ಕೇವಲ ಭಕ್ತಿ ಸೇವೆ ಬೇಕು ಅಂತ. ಸೊ ಯಾರು ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೋ ಧರ್ಮ ಅರ್ಥ ಕಾಮ ಮೋಕ್ಷ ಅವರನ್ನ ಹಿಂಬಾಲಿಸುತ್ತೆ. ಸೊ ದೇರ್ ಆಲ್ವೇಸ್ at his beck and call, right? ಸವಂಚಿತೋ ಬತ ಆತ್ಮದೃಕ್ ಕೃಚ್ರೇಣ ಮಹತಾ ಭುವಿ ಲಬ್ಧ್ವಾಪವರ್ಗ್ಯಂ ಮಾನುಷ್ಯಂ ವಿಷಯೇಷು ವಿಸಜ್ಜತೆ. ಪ್ರಭಾ ಮಾತಾಜಿ. ಯಾರು ಈ ಸಂಸಾರದಲ್ಲಿ ಅತಿ ಪ್ರಾಯಸಕರ ಕಾರ್ಯಗಳಲ್ಲಿ ತೊಡಗಿರುವವರು ಮತ್ತು ದುಃಖಗಳಿಂದ ಮುಕ್ತಿ ದೊರಕಿಸಿಕೊಡುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವ ಮನುಷ್ಯ ಜನ್ಮವನ್ನು ಪಡೆದ ಮೇಲೂ ಕ್ಲಿಷ್ಟವಾದ ಕಾಮ್ಯ ಕರ್ಮಗಳಲ್ಲಿ ತೊಡಗಿರುವನು, ಅವನನ್ನು ಆತ್ಮದ್ರೋಹಿ ಮತ್ತು ಆತ್ಮವಂಚಿತ ಎಂದು ಭಾವಿಸಬೇಕು. ಹರೇ ಕೃಷ್ಣ. ಸೊ ಮನುಷ್ಯ ಜನ್ಮ ಸಿಕ್ಕು ಕೂಡ ಅವನು ಭೌತಿಕ ಕಾರ್ಯಗಳಲ್ಲಿ ತೊಡಗಿದ್ರೆ, ರೈಟ್? ಸೊ ಮನುಷ್ಯ ಜನ್ಮ ಸಿಕ್ಕು ಕೂಡ ಭೌತಿಕ ಕಾರ್ಯಗಳು ತೊಡಗಿದ್ರೆ ಅವನು ಈಸ್ ಚೀಟಿಂಗ್ ಹಿಮ್ಸೆಲ್ಫ್, ಆತ್ಮದ್ರೋಹಿ, ಆತ್ಮವಂಚಿತ. ಇವನ್ ಭಾಗವತದಲ್ಲಿ ಹೇಳ್ತಾರೆ, ಈಸ್ ಲೈಕ್ ಕಮಿಟಿಂಗ್ ಸುಸೈಡ್. ದೇಹ ಮಾಧ್ಯಂ ಸುಲಭಂ ಸುದುರ್ಲಭಂ ಲಭಂ ಸುಕಲ್ಪಂ ಗುರುಕರ್ಣಧಾರಂ ಮಯಾನುಕೂಲೇನ ನಭಸ್ವತೇರಿತಂ ಪುಮಾನ್ ಭವಾಬ್ದಿಂ ನ ತರೇತ್ ಸ ಆತ್ಮಃ. ಆತ್ಮಃ ಅಂದ್ರೆ ಆತ್ಮವನ್ನ ಅವನ್ ಸೂಸೈಡ್ ಮಾಡ್ಕೊಂಡವನು ಅಂತ ಅರ್ಥ. ಆತ್ಮಃ ಅಂದ್ರೆ ಈಸ್ ಕಮಿಟಿಂಗ್ ಸೂಸೈಡ್, ಕಿಲ್ಲಿಂಗ್ ಇಸ್ ಓನ್ ಸೋಲ್. ಆತ್ಮನ್ ಕೊಲ್ಲೋಕ್ಕಾಗಲ್ಲ, ಬಟ್ ಇಲ್ಲಿ ಒಂದು ಹೇಳಿದ್ದಾರೆ ವಾಕ್ಯ ಏನಂದ್ರೆ ಆತ್ಮನ್ ಕೊಂದಂಗೆ ಅಂತ. ಬಿಕಾಸ್ ಮನುಷ್ಯ ಜನ್ಮವನ್ನು ವ್ಯರ್ಥ ಮಾಡ್ಕೊಂತ ಇದ್ದಾನೆ. ದಟ್ಸ್ ವೈ ಇಸ್ ಕಾಲ್ಡ್ ಆಸ್ ಆತ್ಮಃ. ಮನುಷ್ಯ ಜನ್ಮ ಸಿಕ್ಕಿದೆ, ಗುರುಗಳ ಮಾರ್ಗದರ್ಶನ ಸಿಕ್ಕಿದೆ, ವೇದಗಳು ಓದೋ ಅವಕಾಶ ಸಿಕ್ಕಿದೆ, ಭಗವದ್ಗೀತೆ ಓದೋ ಅವಕಾಶ ಸಿಕ್ಕಿದೆ, ಆದ್ರೂ ಕೂಡ ಅವನು ಇದ್ರ ಉಪಯೋಗ ಪಡ್ಕೊಳ್ಳಿಲ್ಲ ಅಂದ್ರೆ ಈಸ್ ಕಮಿಟಿಂಗ್ ಸುಸೈಡ್. ಸೊ ಈ ರೀತಿ
ದೇವತಾ ಸ್ತ್ರೀಯರು, ಅಪ್ಸರೆಯರು ಅವರೆಲ್ಲರೂ ಅರ್ಚಿಯನ್ನ ಹೊಗಳ್ತಾರೆ, ಪ್ರಶಂಸೆ ಮಾಡ್ತಾರೆ. ಸೊ ಇಲ್ಲಿ ಪೃಥು ಮಹಾರಾಜರು ಮತ್ತೆ ಅರ್ಚಿಯ ಕಥೆ ಮುಗಿಯುತ್ತೆ. ಈಗ ಅಂತಿಮ ಭಾಗದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಫಲಶ್ರುತಿ. ಈ ಕಥೆಯನ್ನ ಕೇಳೋದ್ರಿಂದ ಲಾಸ್ಟ್ ಸುಮಾರು ಹಲವಾರು ಅಧ್ಯಾಯಗಳು, ಸುಮಾರು 10 ಅಧ್ಯಾಯಗಳಿಂದ ಕೇಳ್ತಾ ಇದ್ದೀರಾ, ರೈಟ್? ಅಂಗ ಮಹಾರಾಜರು, ಅವರ ಮಗ ವೇಣ ಮಹಾರಾಜ, ವೇಣ ಮಹಾರಾಜರ ಮಗ ಪೃಥು ಮಹಾರಾಜರು, ಪೃಥು ಮತ್ತೆ ಇಂದ್ರನ ಜಗಳ, ಮತ್ತೆ ಪೃಥು ಮಹಾರಾಜರು 99 ಯಜ್ಞ ಮಾಡ್ತಾರೆ. 100ನೇ ಯಜ್ಞದಲ್ಲಿ ಭಗವಂತ ಪ್ರಕಟನಾಗ್ತಾನೆ, ಭಗವಂತ ಆಶೀರ್ವಾದ ಕೊಡ್ತಾನೆ. ನಂತರ ಚತುಷ್ಕುಮಾರರ ದರ್ಶನವಾಗುತ್ತೆ. ನಂತರ ಅವರು ತಮ್ಮ ನಾಗರಿಕರಿಗೆ, ಪ್ರಜೆಗಳಿಗೆ ಉಪದೇಶವನ್ನು ನೀಡ್ತಾರೆ. ನಂತರ ಈಗ ಅವರು ನಿವೃತ್ತರಾಗಿ ಅವರು ಭಗವಂತ ಧಾಮಕ್ಕೆ ಹೋಗಿದ್ದಾರೆ. ಇಷ್ಟೆಲ್ಲಾ ಕಥೆಯನ್ನು ಕೇಳಿದರೆ ಈ ಕಥೆ ಕೇಳುವ ಫಲಶ್ರುತಿ ಏನು ಅನ್ನೋದನ್ನ ಮುಂದಿನ ಶ್ಲೋಕಗಳಲ್ಲಿ ಬರುತ್ತೆ. ಮೈತ್ರಿಯರು ಮುಂದುವರಿಸಿದರು. ಭಕ್ತೋತ್ತಮನು, ಪರಾಕ್ರಮಿಯು, ಉದಾರ ಹೃದಯನು, ಮಹಾಮಹಿಮನು, ಉದಾತ್ತನು ಆದ ಪೃಥು ಮಹಾರಾಜನ ಚರಿತೆಯನ್ನು ನಿನಗೆ ಸಾಧ್ಯವಾದಷ್ಟು ವಿವರಿಸಿದ್ದೇನೆ. ಉದ್ದಾಮ ಚರಿತಸ್ಯದೆ, ನಾನು ಸಾಧ್ಯವಾದಷ್ಟು ನಿನಗೆ ಹೇಳಿದ್ದೀನಿ. ಇದನ್ನ ಕೇಳುವುದರ ಲಾಭವೇನು? 32 ಆಕ್ಚುಲಿ ಫುಲ್ ಎಂಡ್ ವರ್ಗೂ ಇದೆ, ಫಲಶ್ರುತಿನೇ ಇದೆ. 31ನೇ ಶ್ಲೋಕದಲ್ಲಿ ಹೇಳ್ತಾರೆ, ಪೃಥು ಮಹಾರಾಜರು ವೈಕುಂಠಕ್ಕೆ ಹೋದ್ರು. ಸೊ ಯಾರು ಈ ಕಥೆಯನ್ನ ಶ್ರದ್ಧಾಪೂರ್ವಕವಾಗಿ ಕೇಳ್ತಾರೋ ಅವರು ಕೂಡ ವೈಕುಂಠಕ್ಕೆ ಹೋಗ್ತಾರೆ. ಸ ಪೃಥೋಹೋ ಪದವಿಂ ಇಯಾತ್. ಪೃಥು ಪದವಿ, ಪೃಥು ಎಲ್ಲಿ ಹೋದ್ರು ವೈಕುಂಠಕ್ಕೆ ಹೋದ್ರು. ಸೊ ಈ ಕಥೆಯನ್ನು ಕೇಳಿದವರು ಕೂಡ ವೈಕುಂಠಕ್ಕೆ ಹೋಗ್ತಾರೆ. ನಂತರ 32ನೇ ಶ್ಲೋಕದಲ್ಲಿ ಹೇಳಿದ್ರು, ಬ್ರಾಹ್ಮಣನು ಬ್ರಹ್ಮ ವರ್ಚಸ್ಸನ್ನು ಸಂಪೂರ್ಣವಾಗಿ ಪಡೆಯುವನು. ಕ್ಷತ್ರಿಯನು ಜಗತ್ತಿನ ಆಧಿಪತ್ಯವನ್ನು ಪಡೆಯುವನು. ವೈಶ್ಯನು ಇತರ ವೈಶ್ಯರ ಮತ್ತು ಅನೇಕ ಪ್ರಾಣಿಗಳ ಒಡೆಯನಾಗುವನು. ಲೈಕ್ ಹಸುಗಳು, ರೈಟ್? ವೈಶ್ಯರು ಏನ್ ಮಾಡ್ತಾರೆ? ಕೃಷಿ, ಗೋರಕ್ಷ, ವಾಣಿಜ್ಯ. ಸೊ ಹಿಲ್ ಗೆಟ್ ಮೆನಿ ಕೌಸ್, ಹಲವಾರು ಹಸುಗಳಿಂದ ಪಡ್ಕೊಂತಾನೆ. ನಂತರ ಶೂದ್ರನು ಪರಮ ಭಕ್ತನಾಗುವನು, ರೈಟ್? ಶೂದ್ರ ಸತ್ತಮತಾಂ ಯಾತ್. ಸತ್ತಮ ವಿಲ್ ಬಿಕಮ್ ಎ ಗ್ರೇಟ್ ಡಿವೋಟಿ. ಸಂತಾನವಿಲ್ಲದವನಿಗೆ ಅನೇಕ ಸಂತಾನಗಳಾಗುವು. ದರಿದ್ರನು ಎಲ್ಲರಿಗಿಂತ ಶ್ರೀಮಂತನಾಗುವನು. ಸೇರಿತು ಹೇಳಿದ್ದಾರೆ. 34ನೇ ಶ್ಲೋಕದಲ್ಲಿ ಹೇಳ್ತಾರೆ, ಕೀರ್ತಿ ಇಲ್ಲದವನು ತುಂಬಾ ಕೀರ್ತಿವಂತನಾಗುತ್ತಾನೆ, ಮೂರ್ಖನು ಪಂಡಿತನಾಗುತ್ತಾನೆ. ಎಲ್ಲ ಅಮಂಗಳವನ್ನು ಬಡಿದೋಡಿಸುವುದು, ರೈಟ್? ಜೀವನದಿಂದ ಎಲ್ಲ ಅಮಂಗಳಗಳು ದೂರ ಆಗ್ತವೆ. ಸೊ ಇದು 34ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಅಮಂಗಲ್ಯ ನಿವಾರಣಂ, ಎಲ್ಲ ಅಮಂಗಳ ನಿವಾರಣೆ ಆಗುತ್ತೆ. ಮೂರ್ಖನು ಪಂಡಿತನಾಗುತ್ತಾನೆ. ಓಕೆ. 35ನೇ ಶ್ಲೋಕದಲ್ಲಿ ಏನ್ ಸಾಧಿಸುತ್ತಾರೆ? ಸಂಪತ್ತು, ಕೀರ್ತಿ, ದೀರ್ಘಾಯುಷ್ಯ, ಸ್ವರ್ಗ, ಕಲಿಯುಗದ ದೋಷಗಳನ್ನು ಹೋಗಲಾಡಿಸಬಹುದು. ಎಲ್ಲ 4 ಪುರುಷಾರ್ಥಗಳ ಫಲಿತಾಂಶಗಳು ಪಡೆಯಬಹುದು. ಇದು 35ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. 36ನೇ ಶ್ಲೋಕದಲ್ಲಿ ಒಬ್ಬ ರಾಜನು ಅಧೀನ ರಾಜರಿಂದ ವಿಜಯ, ಆಳುವ ಅಧಿಕಾರವನ್ನು ಮತ್ತು ಗೌರವವನ್ನು ಪಡೆಯುತ್ತಾನೆ. ಸೊ ಯು ವಿಲ್ ಗೆಟ್ ರೆಸ್ಪೆಕ್ಟ್ ಫ್ರಮ್ ಆಲ್ ಹಿಸ್ ಅದರ್ ಕಿಂಗ್ಸ್. ಈ ರೀತಿ ಮೂವತ್ತೇಳನೇ ಶ್ಲೋಕ. ಮುಕ್ತಾನ್ಯ ಸಂಗೋ ಭಗವತಿ ಅಮಲಾಂ ಭಕ್ತಿ ಮುದ್ವಹನ್ ವೈನ್ಯಸ್ಯ ಚರಿತಂ ಪುಣ್ಯಂ ಶೃಣುಯಾತ್ ಶ್ರಾವಯೇತ್ ಪಠೇತ್. ಯಾರು ಓದ್ತೀರಾ? ನಾನು ಓದ್ಲಾ ಪ್ರಭುಜಿ? ಸರಸ್ವತಿ ಹೆಚ್ಚು. ಶುದ್ಧ ಭಕ್ತನು ಭಕ್ತಿ ಸೇವೆಯ ಬೇರೆ ಬೇರೆ ವಿಧಾನಗಳನ್ನು ಅನುಸರಿಸುತ್ತಾ ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ಮುಳುಗಿ ಪರಮಾರ್ಥಿಕ ನೆಲೆಯನ್ನು ಸ್ಥಿತಿವಾಗಿರಬಹುದು. ಅವನು ಸಹ ಭಕ್ತಿ ಸೇವೆ ಮಾಡುವಾಗ
ಪೃಥು ಮಹಾರಾಜನ ಚರಿತ್ರೆಯನ್ನು ತಾನೂ ಕೇಳಬೇಕು, ಇತರರು ಕೇಳುವಂತೆ ಪ್ರೇರಿಸಬೇಕು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಸೊ ಯಾರು ಕೇಳಿದ್ದೀರಾ ಅವರು ಇತರರಿಗೆ ಹೇಳಬೇಕು. ರೈಟ್? ಬರೀ ಕೇಳುವುದಷ್ಟೇ ಅಲ್ಲ, ಕೇಳಿದ ಮೇಲೆ ಹೇಳಬೇಕು. ಆಗ ಏನಾಗುತ್ತೆ, ಲೂಪ್ ಕಂಪ್ಲೀಟ್ ಆಗುತ್ತೆ. ರೈಟ್? ಸೊ ಕೇಳಿದ್ದನ್ನ ಹೇಳಿದಾಗ ಅದರ ನೆನಪು ಇನ್ನೂ ಗಟ್ಟಿಯಾಗಿ ಉಳಿಯುತ್ತೆ. ಇಟ್ ವೆರಿ ಸ್ಟ್ರಾಂಗ್. ರೈಟ್? ಸೊ ಕೇಳಿದ್ದನ್ನ ಪದೇ ಪದೇ ಹೇಳ್ತಾ ಇರಬೇಕು. ವೈಚಿತ್ರ್ಯ ವೀರಾಭಿಹಿತಂ ಮಹನ್ಮಾಹಾತ್ಮ್ಯ ಸೂಚಕಂ ಅಸ್ಮಿನ್ ಕೃತಂ ಅತಿಮರ್ತ್ಯಂ ಪಾರ್ಥವೀಂ ಗತಿಂ ಆಪ್ನುಯಾತ್. ಹರೇ ಕೃಷ್ಣ ಪ್ರಭುಜಿ, ಓದ್ಲಾ? ಹರೇ ಕೃಷ್ಣ. ಮೈತ್ರೇಯ ಮಹರ್ಷಿಗಳು ಮುಂದುವರಿಸಿದರು. ಪ್ರಿಯ ವಿದುರ, ಭಕ್ತಿ ಭಾವವನ್ನು ಶ್ರೀಮಂತಗೊಳಿಸುವ ಪೃಥು ಮಹಾರಾಜನ ಮಹಾತ್ಮವನ್ನು ತಕ್ಕ ಮಟ್ಟಿಗೆ ಹೇಳಿದ್ದೇನೆ. ಯಾರು ಇದರ ಪ್ರಯೋಜನ ಪಡೆಯುವರೋ ಅವರು ಪೃಥು ಮಹಾರಾಜನಂತೆ ಭಗವದ್ಧಾಮಕ್ಕೆ ಹೋಗುವರು. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಪಾರ್ಥವೀಂ ಗತಿಂ ಆಪ್ನುಯಾತ್. ಸೊ ಪೃಥು ಮಹಾರಾಜರು ಹೋದ ಗತಿಗೆ ಅವರು ಕೂಡ ಹೋಗ್ತಾರೆ. ಅಧ್ಯಾಯದ ಅಂತಿಮ ಶ್ಲೋಕ, 39ನೇ ಶ್ಲೋಕ. ಅನುದಿನಂ ಇದಂ ಆದರೇಣ ಶೃಣ್ವನ್ ಪೃಥುಚರಿತಂ ಪ್ರಥಯನ್ ವಿಮುಕ್ತ ಸಂಗಃ ಭಗವತಿ ಭವಸಿಂಧು ಪೋತಪಾದೇ ಯಚ ನಿಪುಣಾಂ ಲಭತೆ ರತಿಂ ಮನುಷ್ಯಃ. ಪ್ರಭುಜಿ. ಕಲಾವತಿ ಮಾತಾಜಿ ಕೇಳ್ತಿದ್ದಾರೆ ಫಸ್ಟ್ ಟೈಮ್. ಹರೇ ಕೃಷ್ಣ ಪ್ರಭುಜಿ. ಯಾರು ಸದಾ ಭಕ್ತಿಗಳಿಂದ ಅನುದಿನವೂ ಪೃಥು ಮಹಾರಾಜನ ಚರಿತ್ರೆಯ ಶ್ರವಣ ಕೀರ್ತನೆಗಳನ್ನು ಮಾಡುವರು ಅವರು ಭಗವಂತನ ಪಾದಾರವಿಂದಗಳಲ್ಲಿ ಅಚಲ ಶ್ರದ್ಧೆ ಅನುರಕ್ತಿಗಳನ್ನು ಹೆಚ್ಚಿಸಿಕೊಳ್ಳುವರು. ಭಗವಂತನ ಚರಣ ಕಮಲಗಳು ಭವಸಾಗರವನ್ನು ದಾಟುವ ನೌಕೆ. ಸೊ ಭಗವತಿ ಭವಸಿಂಧು ಪೋತಪಾದೆ. ಸೊ ಈ ಭವಸಿಂಧುವನ್ನ ದಾಟುವುದಕ್ಕೆ ಒಂದು ನೌಕೆ, ಅದು ಭಗವಂತನ ಪಾದ. ಸೊ ಭಗವಂತನ ಲೀಲೆಯನ್ನ ಅನುದಿನಂ ಆದರೇಣ ಶೃಣ್ವನ್, ಅನುದಿನ ಆಧಾರದಿಂದ ಕೇಳಬೇಕು. ರೈಟ್? ಎಸ್ಪೆಷಲಿ ಪೃಥು ಚರಿತ್ರೆ. ಸೊ ತಾವು ಹಲವಾರು ತಿಂಗಳು, ಐ ಥಿಂಕ್ ಮೇ ಬಿ 6 months, ಸೊ 4 to 6 months ಈ ಚರಿತ್ರೆಯನ್ನು ಕೇಳ್ತಾ ಬಂದಿದ್ದೀರಾ. ಸೊ ತಮ್ಮೆಲ್ಲರಿಗೂ ಭಗವಂತನ ಅನುಗ್ರಹ, ಭಗವಂತನ ಸೇವೆ ಮತ್ತೆ ಭಗವಂತನ ನಾಮದಲ್ಲಿ ರುಚಿ ದೊರಕಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಅಧ್ಯಾಯವನ್ನು ಇಲ್ಲಿ ಸಂಪೂರ್ಣಗೊಳಿಸೋಣ. ಸೊ ಮುಂದಿನ ಅಧ್ಯಾಯದಲ್ಲಿ ಈ ಕಥೆ ಮುಂದುವರಿಯುತ್ತೆ. ಪೃಥು ಮಹಾರಾಜರ ವಂಶದಲ್ಲಿ ಪ್ರಚೇತಸರು ಬರ್ತಾರೆ. ಸೊ ಪ್ರಚೇತಸರು ಮತ್ತೆ ಪ್ರಾಚೀನ ಬರೀಷತ್ ಪುರಂಜನ ಇವರ ಕಥೆಯನ್ನ ಮುಂದೆ ಕೇಳೋಣ. ಸೊ ಅಧ್ಯಾಯ 24ರಿಂದ 31ರವರೆಗೆ, ಸುಮಾರು ಎಷ್ಟು 7 ಚಾಪ್ಟರ್ಸ್. ಸೊ ಇದು ಪ್ರಚೇತಸರು, ಪ್ರಾಚೀನ ಬರೀಷತ್ ಮತ್ತೆ ಪುರಂಜನನ ಕಥೆ. ಓಕೆ, ಇದನ್ನ ನಾವು ಮುಂದಿನ ವಾರ ಕಂಟಿನ್ಯೂ ಮಾಡೋಣ. ಓಕೆ, ಹರೇ ಕೃಷ್ಣ. ಸೊ ಇವತ್ತು ಬೇಗ ಮುಗಿಸ್ತಾ ಇದ್ದೇನೆ ಕ್ಲಾಸನ್ನು. ಜನರಲ್ 8:30 ಹೋಗ್ತಾ ಇದೆ, ಬಿಕಾಸ್ ಐ ಹ್ಯಾವ್ ಎ ಟ್ರೈನ್. ಇವತ್ತು ಪ್ರಯಾಣ ಮಾಡಬೇಕು. ಸೊ ಅದಕ್ಕೆ ಬೇಗ ಮುಗಿಸಿದೆ. ಇನ್ನೊಂದು 2 ನಿಮಿಷ ಇದೆ. ಯಾರಿಗಾದ್ರೂ ಪ್ರಶ್ನೆ ಆದ್ರೆ ಕೇಳ್ಬೋದು. ಪ್ರಭುಜಿ, ಹೇಳ್ತೀರಾ ಪ್ರಭುಜಿ? ಭಕ್ತಿ ವಿಕಾಸ ಕ್ಲಾಸ್ ಏನಾದ್ರ ಬೇರೆ ಯಾವ್ದಾದ್ರ ಕ್ಲಾಸ್ ಶುರು ಮಾಡ್ತಾ ಇದ್ದೀರಾ ಪ್ರಭುಜಿ? ಇಲ್ಲ, ನಮ್ಮ ಇಸ್ಕಾನ್ ಚಾನೆಲ್ ವತಿಯಿಂದ ಹಲವಾರು ಕ್ಲಾಸ್ ನಡೀತಾ ಇದೆ. ನಾನು ವಾರಕ್ಕೊಂದೇ ಮಾಡ್ತಾ ಇರೋದು. ನೀವು ಮಾಡ್ತೀರಾ? ಇಲ್ಲ, ನಾನು ಓನ್ಲಿ ವೀಕ್ಲಿ ಒನ್ಸ್ ಮಾಡ್ತಾ ಇದ್ದೀನಿ. ಯಾವ್ದು ಕ್ಲಾಸ್? ಇದೆ ಕ್ಲಾಸ್. ಚೈತನ್ಯ ಚರಿತಾಮೃತ ನೀವು ಏನು ಸ್ಟಾರ್ಟ್ ಮಾಡ್ತಾ ಇಲ್ವಾ? ಚೈತನ್ಯ ಚರಿತಾಮೃತ ನಮ್ಗೆ ಇನ್ನೊಬ್ಬ ಭಕ್ತರು ಮಾಡೋ ಪ್ಲಾನ್ ಮಾಡ್ತಾ ಇದ್ದಾರೆ. ಚೈತನ್ಯ ಪ್ರಸಾದ್ ಪ್ರಭು ಅಂತ ಡಿಸ್ಕಷನ್ ಮಾಡ್ತಾ ಇದ್ವಿ. ಮೋಸ್ಟ್ಲಿ ಹಿ ಮೇ ಸ್ಟಾರ್ಟ್. ಈಗ ಗೌರ ಪೂರ್ಣಿಮೆ ಬರುತ್ತೆ ಮಾರ್ಚ್ ಅಲ್ಲಿ.
ಸೊ ಹಾ ಜನವರಿ ಎಂಡ್ ಅಥವಾ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡೋ ಪ್ಲಾನ್ ಇದೆ. ಹ್ಮ್ ಸೊ ಹಾ ಅವ್ರು ಕೇಳ್ತೀನಿ ಯಾವ ಡೇಟಿಗೆ ಸ್ಟಾರ್ಟ್ ಮಾಡ್ತಾರೆ ಅಂತ. ಸೊ ಒಂದು ದಿನ ಚೈತನ್ಯ ಚರಿತಾಮೃತ ಕೂಡ ಇನ್ಕ್ಲೂಡ್ ಆಗುತ್ತೆ. ಇದೇ ತರ ಶ್ಲೋಕ ಬೈ ಶ್ಲೋಕ, ವರ್ಸ್ ಬೈ ವರ್ಸ ಈ ತರ ಭಾಗವತ ಚಾಪ್ಟರ್ ಬೈ ಚಾಪ್ಟರ್ ಮಾಡ್ಬೋದು. ಸೊ ಹಾ ನಾನು ಅವ್ರಿಗೆ ಕೇಳ್ತೀನಿ, ಕೇಳಿ ಹೇಳ್ತೀನಿ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ. ಇದು ಭಕ್ತಿ ರಸಾಮೃತ ಸಿಂಧುವ ಇನ್ನೊಂದು ಇದೆಯಲ್ಲ, ಅದು ಏನಾದ್ರೆ ಹೌದು. ಅದು ಆಲ್ರೆಡಿ ಮುಗೀತು. ಸುಮಾರು 40 ಕ್ಲಾಸಸ್ ಆಗಿದೆ. ನಮ್ಮ ಮಾಧವ ಶರಣರು ಅಂತ ಅವರು ತಗೊಂತಾ ಇದ್ರು ಪ್ರತಿ ಶುಕ್ರವಾರ. ಯೂಟ್ಯೂಬ್ ಅಲ್ಲಿ ಸಿಗ್ತದಾ ಪ್ರಭುಜಿ ಅದು? ಹಾ, ಸಿಗುತ್ತೆ ಸಿಗುತ್ತೆ. ಸೊ ವಿನಯಪುರ್ ಯು ಕ್ಯಾನ್ ಶೇರ್ ದಟ್ ಲಿಂಕ್, ಪ್ಲೇ ಲಿಸ್ಟ್. ಅದಕ್ಕೆ ಏನ್ ಹೆಸರು ಪ್ರಭುಜಿ? ಭಕ್ತಿ ನೆಕ್ಟರ್ ಆಫ್ ಡಿವೋಷನ್, ಭಕ್ತಿ ರಸಾಮೃತ ಸಿಂಧು. ಓಕೆ, ಅದು ಯೂಟ್ಯೂಬ್ ಅಲ್ಲೂ ಸಿಗುತ್ತದೆ. ಹಾ, ಸಿಗ್ತದೆ ಸಿಗ್ತದೆ ನಮ್ಮ ಚಾನೆಲ್ ಅಲ್ಲಿ. ನಮ್ ಚಾನೆಲ್ ಅಲ್ಲಿ ನನಗೆ ಗೊತ್ತಿಲ್ಲ, ಅದು ಸಿಕ್ಕದಂಗೆ ನಾನು ನೋಡಿದಂಗೆ ಕಾಣಿಸ್ತಿಲ್ಲ. ನೋಡೋಣ ಪ್ರಭುಜಿ. ವಿನಯಪುರ್ ಅವ್ರಿಗೆ ಕನ್ನಡದಲ್ಲಿ ಕಳಿಸ್ತೀರಾ ತಾನೆ? ಲಿಂಕ್? ಕನ್ನಡದಲ್ಲಿ ಅಲ್ವಾ ಪ್ರಭುಜಿ? ಕನ್ನಡದಲ್ಲೇ. ಹಾ, ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದ. ಹರೇ ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ. ಶ್ರೀಲ ಪ್ರಭುಪಾದ ಹರೇ ಕಿ ಜೈ. ಕೃಷ್ಣ ಪ್ರಭು. ಧನ್ಯವಾದಗಳು ಧನ್ಯವಾದಗಳು. ಕೃಷ್ಣ ಪ್ರಭುಜಿ. ಪ್ರಭು ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.